ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ओम शांति। पिताश्री शिव बाबा याद है। अव्यक्त बाप दादा। मुरलिया ओरिजिनल डेट 10/1/82। ಇವತ್ತು 30/5/21 ಅಂದಿನ 10/1/88 महावाक्य। आज रत्नाकर बाप अपने अमूल्य रत्नों से मिलने आए हैं। ಇವತ್ತು ರತ್ನಾಕರ ತಂದೆ ತನ್ನ ಎಲ್ಲ ಅಮೂಲ್ಯ ರತ್ನಗಳನ್ನು ಮಿಲನ ಮಾಡಲು ಬಂದಿದ್ದಾರೆ। कि हर एक श्रेष्ठ आत्मा ने कितने ज्ञान रत्न जमा किए, अर्थात जीवन में धारण किए हैं। ಶಿವ ಬಾಬಾ ರತ್ನಾಕರ ಅನೇಕ ರತ್ನಗಳ ಗಣಿ ಬಾಬಾ। ಏನು ಚೆಕ್ ಮಾಡಕ್ಕೆ ಬಂದರೆ ಬಾಬಾ? ಯಾರನ್ನು ನೋಡ್ಲಿಕ್ಕೆ ಬಂದರೆ ಬಾಬಾ? ಅಮೂಲ್ಯ ರತ್ನಗಳನ್ನು ನೋಡ್ಲಿಕ್ಕೆ ಬಂದರೆ ಬಾಬಾ ತಾನು ರತ್ನಾಕರ। ಕೇವಲ ಮಕ್ಕಳನ್ನು ನೋಡಕ್ಕೆ ಬಂದೀನಿ ಅಂದಿದ್ರೆ ಮುಗಿದೋಕ್ಕಿತ್ತು। ಮತ್ತೆ ಮಕ್ಕಳಿಗೆ ಒಂದು ನಶೆ ಇರಿಸಲಿಕ್ಕೆ ಟೈಟಲ್ ಕೊಟ್ಟರು ಬಾಬಾ, ನೀವೆಲ್ಲ ನನ್ನ ಅಮೂಲ್ಯ ರತ್ನಗಳು। ಅಮೂಲ್ಯ ರತ್ನಗಳಲ್ಲಿ ಬಾಬಾ ಏನು ನೋಡ್ತಿದ್ದಾರೆ? ತಾನು ರತ್ನಾಕರ ತಂದೆ ಕೊಟ್ಟಂತಹ ರತ್ನಗಳು। ಬಾಬಾ ಕೊಟ್ಟ ರತ್ನಗಳು ಯಾವ್ದು ಹೇಳಿ? ಜ್ಞಾನ ರತ್ನಗಳು। ಎಷ್ಟರ ಮಟ್ಟಿಗೆ ಮಕ್ಕಳು ಪ್ರತಿಯೊಂದು ಶ್ರೇಷ್ಠ ಆತ್ಮ ಜ್ಞಾನ ರತ್ನಗಳನ್ನು ಎಷ್ಟು ಜಮಾ ಮಾಡಿಕೊಂಡಿದ್ದಾರೆ? ಬಾಬಾ ಅದರ ಅರ್ಥನೂ ಹೇಳ್ತಾರೆ। ಜಮಾ ಮಾಡಿಕೊಳ್ಳೋದಂದರೆ ಗಾಡ್ರೇಜ್ನಾಗ ಜಮಾ ಮಾಡಿಕೊಳ್ಳೋದಲ್ಲ। ಬಾಬಾ ಕೊಟ್ಟ ಜ್ಞಾನ ರತ್ನಗಳನ್ನು ಎಷ್ಟು ಜೀವನದಲ್ಲಿ ಧಾರಣೆ ಮಾಡಿಕೊಂಡಿದ್ದಾರೆ ಈ ಎಲ್ಲ ಶ್ರೇಷ್ಠ ಆತ್ಮಗಳು ಅನ್ನೋದನ್ನು ತನ್ನ ಅಮೂಲ್ಯ ರತ್ನಗಳಲ್ಲಿ ಬಾಬಾ ಮಿಲನ ಮಾಡ್ತಾ ಚೆಕ್ ಮಾಡ್ತಿದ್ದಾರೆ। एक एक रत्न पद्मों से भी ज़्यादा मूल्यवान है। ಬಾಬಾ ಕೊಡುವಂಥ ಒಂದೊಂದು ಜ್ಞಾನ ರತ್ನ ಪದಮಗಿಂತನೂ ಹೆಚ್ಚು ಬೆಲೆ ಬಾಳುವುದು। ಒಂದು ರತ್ನದ ಬೆಲೆಯೂ ಕಟ್ಟಲಿಕ್ಕೆ ಸಾಧ್ಯ ಇಲ್ಲದಿರುವಷ್ಟು ಬೆಲೆ ಬಾಳುವಂಥದ್ದು। तो सोचो आदि से अब तक कितने ज्ञान रत्न मिले हैं। ವಿಚಾರ ಮಾಡಿ, ಆದಿಯಿಂದ ಇವತ್ತಿನವರೆಗೂ ಸಾಕಾರ ತಂದೆ ಹೇಳಿದ್ದ ಜ್ಞಾನ ರತ್ನಗಳು, ಅವ್ಯಕ್ತ ತಂದೆ ನುಡಿಸಿದ ಜ್ಞಾನ ರತ್ನಗಳು, ಪ್ರತಿಯೊಂದು ಶಿವ ಭಗವಾನ್ ವಾಚುವು ನಮ್ಮ ಪಾಲಿಗೆ ರತ್ನಗಳೇ। ಆಮೇಲೆ ಆ ರತ್ನದ ಬೆಲೆ ಎಷ್ಟಂದ್ರೆ ಬಾಬಾ? ಒಂದೊಂದು ರತ್ನ ಪದ್ಮದಷ್ಟು। ಹಾಗಾದರೆ ಒಬ್ಬೊಬ್ಬರಿಗೆ ಆದಿಯಿಂದ ಹಿಡಿದಾಗಿಂದ ಇವತ್ತಿನವರೆಗೂ ಎಷ್ಟು ಜ್ಞಾನ ರತ್ನಗಳನ್ನು ಕೊಟ್ಟಿದ್ದಾರೆ ಬಾಬಾ? रत्नाकर बाप ने हर एक बच्चे की बुद्धि रूपी झोली में अनेकानेक रत्न भर दिए हैं। ರತ್ನಾಕರ ತಂದೆ ತನ್ನ ಪ್ರತಿ ಮಗುವಿನ ಬುದ್ಧಿ ರೂಪಿ ಜೋಳಿಗೆಯಲ್ಲಿ ಅನೇಕ ರತ್ನಗಳನ್ನು ತುಂಬಿಸಿದ್ದಾರೆ ಬಾಬಾ। ತನ್ನ ಹತ್ರ ಏನೇನು ರತ್ನಗಳಿದಾವೋ ಎಲ್ಲ ರತ್ನಗಳನ್ನು ನಮ್ಮ ಬುದ್ಧಿ ರೂಪಿ ಜೋಳಿಗೆಯಲ್ಲಿ ತುಂಬಿಸಿದ್ದಾರೆ। सभी बच्चों को एक साथ एक जितने ही ज्ञान रत्न दिए हैं। ಎಲ್ಲ ಮಕ್ಕಳಿಗೂ ಒಟ್ಟಿಗೆಯೇ ಎಲ್ಲರಿಗೂ ಸಮಾನಾಗಿ ಜ್ಞಾನ ರತ್ನಗಳನ್ನು ಕೊಟ್ಟರೆ ಬಾಬಾ। ಈಕ್ವಲ್ ಏಕ್ ಜಿತನೆ ಹಿ ಕ್ವಾಂಟಿಟಿನೂ ಸೇಮ್ ಕ್ವಾಂಟಿಟಿ ರತ್ನಗಳನ್ನು ಬಾಬಾ ಕೊಟ್ಟಿದ್ದಾರೆ। ಲೇಕಿನ್ ಈ ರತ್ನಗಳ ಸ್ಪೆಷಾಲಿಟಿ ವಿಶೇಷತೆಯನ್ನು ಬಾಬಾ ಹೇಳ್ತಾರೆ। ಯಹ ಜ್ಞಾನ ರತ್ನ जितना स्व प्रति व अन्य आत्माओं के प्रति कार्य में लगाते हैं उतना यह रत्न बढ़ते जाते हैं। ಎಷ್ಟೆಷ್ಟು ಈ ಜ್ಞಾನ ರತ್ನಗಳನ್ನು ಸ್ವಪ್ರತಿಯಾಗಿ ಅನ್ಯ ಆತ್ಮಗಳ ಪ್ರತಿಯಾಗಿ ಕಾರ್ಯದಲ್ಲಿ ತೊಡಗಿಸ್ತೀವಿಯೋ
ಒಂದು ಕಾರ್ಯದಲ್ಲಿ ತೊಡಗಿಸೋದಂದ್ರೇನು? ಅವಶ್ಯಕತೆಯ ಸಮಯಕ್ಕೆ ಅದನ್ನು ಪರ್ಪಸ್ಫುಲಿ ಯೂಸ್ ಮಾಡ್ತೀವೋ ಅಷ್ಟು ರತ್ನಗಳು ವೃದ್ಧಿಯಾಗ್ತಾ ಹೋಗ್ತವೆ. ಸ್ವಪ್ರತಿಯಾಗಿ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಅನ್ಯ ಆತ್ಮಗಳ ಪ್ರತಿಯಾಗಿ ಆದರೂ ಯೂಸ್ ಮಾಡ್ಬೋದು. ಇದನ್ನು ಕಾರ್ಯದಲ್ಲಿ ತೊಡಗಿಸಿದಷ್ಟು ರತ್ನಗಳು ಹೆಚ್ಚಾಗ್ತವೆ. बाप दादा देख रहे हैं, बाप ने तो सबको समान दिए हैं, लेकिन कोई बच्चों ने रत्नों को बढ़ाया है और कोई ने रत्नों को बढ़ाया नहीं है. ಬಾಪ್ ದಾದಾ ನೋಡ್ತಿದ್ದಾರೆ. ಎಲ್ಲರ ಬುದ್ಧಿ ರೂಪಿ ಜೋಳಿಗೆ ಒಮ್ಮೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಕಲ್ಪಿಸ್ಕೊಳ್ಳಿ. ಎಲ್ಲರಿಗೂ ಈಕ್ವಲ್ ಅನೇಕ ರತ್ನಗಳನ್ನು ಬಾಬಾ ಆಲ್ರೆಡಿ ಕೊಟ್ಬಿಟ್ಟಾರೆ. ಆಮೇಲೆ ಬಾಬಾ ರೀಚೆಕ್ ಮಾಡ್ತಾರೆ. ಕೆಲವೊಂದು ಮಕ್ಕಳು ರತ್ನಗಳನ್ನು ಹೆಚ್ಚು ಮಾಡ್ಕೊಂಡು ಬಿಟ್ಟಾರೆ. ಬಾಬಾ ಎಷ್ಟು ಕೊಟ್ಟಾರೋ ಅದಕ್ಕಿಂತ ತಮ್ಮ ರತ್ನಗಳನ್ನು ತಮ್ಮ ಬುದ್ಧಿರೂಪಿ ಜೋಳಿಗೆಯಲ್ಲಿ ಹೆಚ್ಚು ಮಾಡ್ಕೊಂಡು ಬಿಟ್ಟಾರೆ. ಕೆಲವೊಂದು ಮಕ್ಕಳು ರತ್ನಗಳನ್ನು ಹೆಚ್ಚು ಮಾಡ್ಕೊಂಡೇ ಇಲ್ಲ, ಬಡಾಯ ಹಿ ನಹಿ. कोई ಭರ್ಪೂರ್ ಹೇ. ಕೆಲವೊಂದು ಮಕ್ಕಳು ಬಾಬಾ ಎಷ್ಟು ಭರ್ಪೂರ್ ಕೊಟ್ಟಾರೋ ಅಷ್ಟು ಭರ್ಪೂರ್ ಇಟ್ಕೊಂಡಾರೆ. कोई अखुट मालामाल है. ಕೆಲವೊಬ್ಬರು ಅಖುಟ್ ಅಕ್ಷಯವಾಗಿ ಭರ್ಪೂರ್ ಮಾಲಾಮಾಲ್ ಸಂಪತ್ ಭರಿತರಾಗ್ಬಿಟ್ಟಿದ್ದಾರೆ. ಯಾಕೆ ಹೇಳಿ? ಈಕ್ವಲ್ ರತ್ನಗಳನ್ನು ಬಾಬಾ ಕೊಟ್ಟರು ಕೆಲವೊಬ್ರದ್ದು ಭರ್ಪೂರ್, ಕೆಲವೊಬ್ರು ಅಖುಟ್, ಕೆಲವೊಬ್ರು ಬಡಾಯ, ಕೆಲವೊಬ್ರು ಬಡಾಯ ಇಲ್ಲ, ಹೆಚ್ಚಿಸ್ಕೊಂಡಿಲ್ಲ. ಏನು ಕಾರಣ? कोई समय प्रमाण कार्य में लगा रहे हैं, कोई सदा कार्य में लगाकर एक का पद्मा गुणा बढ़ा रहे हैं. ಕೆಲವೊಬ್ರು ಅವಶ್ಯಕ ಬಿದ್ದಾಗಷ್ಟೇ, ಕಷ್ಟಕ್ಕಷ್ಟೇ, ತೊಂದರೆ ಬಂದಾಗಷ್ಟೇ ಸಮಯಾನುಸಾರವಾಗಿ ಕಾರ್ಯದಲ್ಲಿ ತೊಡಗಿಸ್ತಿದ್ದಾರೆ. ಇನ್ನು ಕೆಲವೊಬ್ರು ಸದಾ ಕಾರ್ಯದಲ್ಲಿ ತೊಡಗಿಸಿ ಒಂದು ರತ್ನಕ್ಕೆ ಪದ್ಮ ಗುಣ ವೃದ್ಧಿಸ್ಕೊಳ್ತಿದ್ದಾರೆ. कोई जितना कार्य में लगाना चाहिए उतना लगा नहीं सकते हैं. ಇನ್ನು ಕೆಲವೊಬ್ರು ಆ್ಯಕ್ಚುಲಿ ತಮಗೆ ಎಷ್ಟು ಬೇಕೋ ಅಷ್ಟರ ಕಾರ್ಯದಲ್ಲಿ ತೊಡಗಿಸ್ಕೋಬೇಕೋ ಬೇಡೋ ಅಷ್ಟು ತೊಡಗಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ. इसलिए रत्नों की वैल्यू को जितना समझना चाहिए उतना समझ नहीं रहे हैं. ಕಾರ್ಯದಲ್ಲಿ ತೊಡಗಿಸಿದಾಗ ಅದರ ಯೂಸ್ ಹೆಚ್ಚು ಗೊತ್ತಾಗ್ತಾ ಹೋಗ್ತದೆ. ಕಾರ್ಯದಲ್ಲಿ ತೊಡಗಿಸಿದಾಗ ಅದು ಎಷ್ಟು ವೈಡ್ ರೇಂಜ್ ಅದರಿಂದ ನಮಗೆ ಉಪಯೋಗ ಐತೆ ಅನ್ನೋದು ಗೊತ್ತಾಕೈತೆ. ಕಾರ್ಯದಲ್ಲಿ ತೊಡಗಿಸೇ ಇಲ್ಲ, ಎಷ್ಟು ಬೇಕು ಮಿನಿಮಮ್ ಎಷ್ಟು ಕಾರ್ಯದಲ್ಲಿ ತೊಡಗಿಸ್ಬೇಕು ಅಷ್ಟು ತೊಡಗಿಸಿಲ್ಲ ಅಂದರೆ ನಮಗೆ ಆ ರತ್ನಗಳ ವ್ಯಾಲ್ಯೂವೇ ಗೊತ್ತಾಗಲ್ಲ. ಕೆಲವೊಬ್ಬರ ಹತ್ರ ಸ್ಮಾರ್ಟ್ಫೋನ್ ಇದೆ. ಆ ಸ್ಮಾರ್ಟ್ಫೋನ್ ಅವ್ರು ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಕಾಲ್ ರಿಸೀವ್ ಮಾಡಲಿಕ್ಕೆ, ಕಟ್ ಮಾಡೋದು, ರಿಸೀವ್ ಮಾಡೋದು, ಕಟ್ ಮಾಡೋದು ಅಷ್ಟೇ. ಇದರಿಂದ ಮುರಳಿ ಕೇಳ್ಬೋದು, ಟ್ರಾಫಿಕ್ ಕಂಟ್ರೋಲ್ ಮಾಡ್ಬೋದು, ದೊಡ್ಡ ದೊಡ್ಡ ಭಾಯಿಜಿಗಳ ಕ್ಲಾಸ್ ಕೇಳ್ಬೋದು, ಇನ್ನು ಬೇಕಾದಂಗೆ ನಮ್ಮ ಅಕೌಂಟ್ಸ್ ಮೇಂಟೈನ್ ಮಾಡ್ಬೋದು. ಇನ್ನು ಆ ಮೊಬೈಲ್ನಲ್ಲಿ ನಾವು ಬೇಕಾದಂಗೆ ಏನು ಬೇಕು ಇನ್ಫಾರ್ಮೇಷನ್ಸ್ ಕಲೆಕ್ಟ್ ಮಾಡ್ಬೋದು, ಏನು ಬೇಕಾದ ಮಾಡ್ಬೋದು. ಯೂಸ್ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ಆ ವಸ್ತುವಿನ ಬೆಲೆ ಅಷ್ಟೇ. ಯೂಸ್ ಮಾಡೋದು ಗೊತ್ತಾಯ್ತಂದರೆ ಸದಾ ಯೂಸ್ ಮಾಡಿ ಅದರದ್ದು ರಿಟರ್ನ್ಸ್, ಅದರ ಉಪಯುಕ್ತತೆಯಿಂದ ನಾವು ಮುಂದುವರಿತೀವಿ. ಹಾಗೆ ಜ್ಞಾನ ರತ್ನಗಳನ್ನು ಸದಾ ಕಾರ್ಯದಲ್ಲಿ ತೊಡಗಿಸಿದಷ್ಟು ರತ್ನಗಳ ಬೆಲೆನೂ ಹೆಚ್ಚಾಯಿತು, ನಮಗದು ಪದ್ಮಗುಣ ಹೆಚ್ಚಾಗ್ತಾ ಹೋಗ್ತದೆ. ರತ್ನಗಳ ಕ್ವಾಂಟಿಟಿ ನಮ್ಮಲ್ಲಿ ಜಿತನಾ ಮಿಲಾ ಹೈ ವ ಬುದ್ಧಿ ಮೇ ಧಾರಣ ತೋ ಕಿಯಾ ಹೈ. ಇನ್ನು ಎಷ್ಟು ರತ್ನಗಳನ್ನು ಬಾಬಾ ಕೊಟ್ಟಾರೋ ಅಷ್ಟಂತೂ ಮಿನಿಮಮ್ ಎಲ್ಲರೂ ಧಾರಣೆ ಮಾಡಿದ್ದಾರೆ. ಆದರೆ ಎಲ್ಲರ ಹತ್ರ ಈಕ್ವಲ್ ರತ್ನಗಳಿಲ್ಲ. ಎಲ್ಲರಿಗೂ ಬಾಬಾ ಈಕ್ವಲ್ ಕೊಟ್ಟರು ಎಲ್ಲರ ಒಳಗೆ ಅಕೌಂಟ್ ಒಳಗೆ, ಎಲ್ಲರ ಬುದ್ಧಿ ಒಳಗೆ, ಎಲ್ಲರ ಜೋಳಿಗೆ ಒಳಗೆ ಈಕ್ವಲ್ ಯಾಕಿಲ್ಲ? कार्य में लाने में जो सुख, खुशी, शक्ति, शांति, निर्विघ्न स्थिति की प्राप्ति की अनुभूति होनी चाहिए, वह नहीं कर पाते हैं. ಬಾಬಾ ಕೊಟ್ಟ ಜ್ಞಾನ ರತ್ನಗಳನ್ನು ಲೈಫ್ನಲ್ಲಿ ಕಾರ್ಯದಲ್ಲಿ ಅಪ್ಲೈ ಮಾಡಿ ಅದನ್ನು ತೊಡಗಿಸಿ ಯಾವ ಸುಖ,
ಯಾವ ಖುಷಿ, ಯಾವ ಶಕ್ತಿ, ಯಾವ ಶಾಂತಿ, ಯಾವ ನಿರ್ವಿಘ್ನ ಸ್ಥಿತಿ ಪ್ರಾಪ್ತಿ ಅನುಭೂತಿ ಮಾಡಬೇಕೋ ಅದು ಮಾಡಲಿಕ್ಕಾಗೋದಿಲ್ಲ. ಹೇಳಿ, ಜ್ಞಾನ ರತ್ನಗಳನ್ನು ಕಾರ್ಯದಲ್ಲಿ ತೊಡಗಿಸಿದಷ್ಟು ಏನೇನಾಗ್ತದೆ? ಒಂದಕ್ಕೆ ಪದ್ಮಗುಣ ಹೆಚ್ಚಾಗ್ತದೆ. ಜ್ಞಾನ ರತ್ನಗಳನ್ನು ಕಾರ್ಯದಲ್ಲಿ ತೊಡಗಿಸಿದಷ್ಟು ಜ್ಞಾನ ರತ್ನಗಳ ಬೆಲೆ ಹೆಚ್ಚು ತಿಳಿದುಕೊಳ್ತೀವಿ. ಜ್ಞಾನ ರತ್ನಗಳನ್ನು ಕಾರ್ಯದಲ್ಲಿ ತೊಡಗಿಸಿದ್ರೆ ನಾವು ಮಾಲಾಮಾಲ್ ಅಕ್ಕೂಟಾಗ್ತೀವಿ. ಜ್ಞಾನ ರತ್ನಗಳನ್ನು ಹೆಚ್ಚು ತೊಡಗಿಸಿದಷ್ಟು ನಮಗೆ ಸುಖ, ಖುಷಿ, ಶಕ್ತಿ, ಶಾಂತಿ, ನಿರ್ವಿಘ್ನ ಸ್ಥಿತಿಯ ಪ್ರಾಪ್ತಿ ಅನುಭೂತಿ ಆಗ್ತದೆ. ಇವು ಶಬ್ದಗಳದಾವಲ್ಲ, ಇವು ಕೇವಲ ಹೇಳಲಿಕ್ಕಲ್ಲ. ನಿರ್ವಿಘ್ನ ಸ್ಥಿತಿ, ಶಾಂತಿ, ಶಕ್ತಿ ಅಟ್ ದೀಸ್ ಪ್ರೆಸೆಂಟ್ ಟೈಮ್ಸ್ ಆ್ಯಂಡ್ ಚಾಲೆಂಜಸ್ ಬಾಬಾ ಕೊಟ್ಟ ಜ್ಞಾನ ರತ್ನಗಳನ್ನು ಅಪ್ಲೈ ಮಾಡಿ ಮಾಡಿ ನಮ್ಮ ಸ್ಥಿತಿಯನ್ನು ಶಕ್ತಿ, ಶಾಂತಿಗೆ ಏರಿಸ್ಕೊಂಡು ಬಿಡ್ಬೇಕು. ಆ ಸ್ವರೂಪದಲ್ಲಿ ಸ್ಥಿತ ಆಗಿಬಿಡ್ಬೇಕು. ಒಂದು ವೇಳೆ ನಮ್ಮ ಸ್ಥಿತಿ ಅದರಲ್ಲಿ ಸ್ಥಿತ ಆಗ್ತಾ ಇಲ್ಲ ಅಂದರೆ ಬಾಬಾ ಕೊಟ್ಟ ಜ್ಞಾನ ರತ್ನಗಳನ್ನು ನಾವು ಅಪ್ಲೈ ಮಾಡಿಲ್ಲ. ಹೇಳಿ, ಯಾಕೆ ಕೆಲವೊಂದು ಮಕ್ಕಳು ಜ್ಞಾನ ರತ್ನಗಳನ್ನು ಯಾಕೆ ಕಾರ್ಯದಲ್ಲಿ ತೊಡಗಿಸೋದಿಲ್ಲ? ಇಸ್ಕಾ ಕಾರಣ ಮನನ ಶಕ್ತಿ ಕಿ ಕಮಿ ಹೇ. ಇದಕ್ಕೇನು ಕಾರಣ? ಮನನ ಶಕ್ತಿಯ ಕೊರತೆ ಇದೆ. क्योंकि मनन करना अर्थात जीवन में समाना, धारण करना. ಮನನ ಮಾಡುವುದು ಅಂತಂದರೆ ಜೀವನದಲ್ಲಿ ಸಮಾವೇಶ ಮಾಡಿಕೊಳ್ಳುವುದು, ಧಾರಣೆ ಮಾಡುವುದು. ಮನನ ಅಂದರೆ ಏನು ಗೊತ್ತಾಯ್ತಾ? ಜೀವನದಲ್ಲಿ ಸಮಾವೇಶ ಮಾಡಿಕೊಳ್ಳುವುದು, ಧಾರಣೆ ಮಾಡುವುದು. मनन न करना अर्थात सिर्फ बुद्धि तक धारण करना. ಮನನ ಮಾಡಿಲ್ಲ ಅಂದರೆ ಜ್ಞಾನ ರತ್ನಗಳನ್ನು ಕೇವಲ ಬೌದ್ಧಿಕ ಸ್ತರದಲ್ಲಿ, ಬುದ್ಧಿಯಲ್ಲಿ ನೆನಪಿಟ್ಟುಕೊಳ್ಳೋ ಪೂರ್ತಕ್ಕೆ, ರಿಪೀಟ್ ಮಾಡೋ ಪೂರ್ತಕ್ಕಷ್ಟೇ ಇಟ್ಕೊಂಡಂಗೆ. ಕೆಲವೊಬ್ಬರು ಜ್ಞಾನವನ್ನು ಮನನ ಮಾಡ್ತಾರೆ, ಮೀಟೆ ಬಚ್ಚೆಯಿಂದ ಹಿಡಿದು ಕೊನೆವರೆಗೂ ಎಲ್ಲ ಪಾಯಿಂಟು ಹೇಳ್ತಾರೆ, ಧಾರಣೆ ಮಾಡಲ್ಲ. ಮನನ ಅಂದರೆ ಏನಂತಾರೆ ಬಾಬಾ? ಬರೀ ರಿಪಿಟೇಷನ್ ಆಫ್ ಪಾಯಿಂಟ್ ಈಸ್ ನಾಟ್ ಮನನ. ಜೀವನ ಮೇ ಸಮಾನ, ಜೀವನದಲ್ಲಿ ಅಳವಡಿಸಿಕೊಳ್ಳೋದು, ಸಮಾವೇಶಗೊಳಿಸಿಕೊಳ್ಳೋದು, ಧಾರಣೆ ಮಾಡೋದು. ವಹ ಜೀವನ್ ಕೆ ಹರ್ ಕಾರ್ಯ ಮೇ ಹರ್ ಕರ್ಮ ಮೇ ಲಗಾತೆ ಹೇ. ಯಾರು ಮನನ ಮಾಡುತ್ತಾರೋ, ಮನನ ಅಂದ್ರೆ ಅರ್ಥ ಆಯ್ತಲ್ಲ, ಬರೀ ರಿಪೀಟ್ ಮಾಡೋದಲ್ಲ. ಇವತ್ತು ಬಾಬಾ ಏನು ಹೇಳಿದ್ರು ಅಂದ ತಕ್ಷಣ ರಿಪೀಟ್ ಮಾಡಿಬಿಟ್ರೆ ಅದು ಮನನ ಅಲ್ಲ, ಅದು ಸ್ಮರಣೆ ಅಷ್ಟೇ. ಸ್ಮೃತಿ, ಸ್ಮರಣೆ, ಮನನ, ಮಗ್ನ, 4 ಸ್ಟೇಜಸ್ ಅಲ್ವಾ. ಮನನ ಅಂದರೆ ಜೀವನದಲ್ಲಿ ಸಮಾವೇಶ, ಧಾರಣೆ ಮಾಡಿಕೊಳ್ಳುವುದು ಅನ್ನೋ ಆಸ್ಪೆಕ್ಟ್ ಆಫ್ ಮೀನಿಂಗ್ಲಿಂದ ಬಾಬಾ ಮನನ ಶಬ್ದ ಯೂಸ್ ಮಾಡ್ತಾರೆ. ವಹ ಜೀವನಕ್ಕೆ ಹರ್ ಕಾರ್ಯ ಮೇ, ಯಾರು ಮನನ ಮಾಡ್ತಾರೋ ಅವ್ರ ಜೀವನದ ಪ್ರತಿ ಕಾರ್ಯದಲ್ಲಿ, ಪ್ರತಿ ಕರ್ಮದಲ್ಲೂ ಆ ಪಾಯಿಂಟ್ಸನ್ನು ಅಪ್ಲೈ ಮಾಡಿ ಸ್ವಯಂ ಪ್ರತಿ, ಅನ್ಯ ಆತ್ಮಗಳ ಪ್ರತಿಯಾಗಿ ಅದನ್ನು ಯೂಸ್ ಮಾಡಿ ಅದನ್ನು ಧಾರಣೆ ಮಾಡ್ತಾರೆ. ಸಿರ್ಫ್ ಬುದ್ಧಿಮೇ ಯಾದ್ ರಖತೆ ಹೇ, ಅಷ್ಟೇ ಅಲ್ಲ, ಧಾರಣೆನೂ ಮಾಡ್ತಾರೆ. जैसे कोई भी स्थूल खजाने को सिर्फ तिजोरी में व लॉकर में रख लो और समय प्रमाण व सदा काम में नहीं लगाओ तो वो खुशी की प्राप्ति नहीं होती है. सिर्फ दिल का दिलासा रहता है कि हमारे पास है, न बढ़ेगा न अनुभूति होगी. ಊರಾಗ ಯಾರು ಇಲ್ಲಾರ್ದಂಥ ಒಂದು ಚಲೋ ಕಾರ್, 2 ವೀಲರ್ ತೊಗೊಂಡಿನಿ, ಅದನ್ನು ನಮ್ಮ ಮನೆ ಶೆಡ್ನಾಗ ಇಟ್ಟುಬಿಟ್ಟೀನಿ. ಭಾರಿ ಖುಷಿಯಿಂದ ನಮ್ಮ ಹತ್ರ ಕಾರ್ ಐತಿ, ನಮ್ಮ ಹತ್ರ ಗಾಡಿ ಐತಿ, ಹೊಸ ಕಾರ್, ಯಾರ್ದು ಮಾಡೆಲ್ ಇಲ್ಲ ಅಂತೀವಿ. ಏನೋ ಮಾರ್ಕೆಟಿಗೆ ಹೋಗ್ಬೇಕು, ಏನೋ ತರಬೇಕು, ಮತ್ತು ನಡ್ಕೊಂಡು ಹೋಗ್ತೀವಿ. ಪಕ್ಕದೂರಿಗೆ ಹೋಗ್ಬೇಕು, ಮತ್ತು ನಡ್ಕೊಂಡು ಹೋಗ್ತೀವಿ. ಮತ್ತು ತೊಗೊಂಡೇನಾಯ್ತು? ಬರೀ ಐತಿ ನನ್ನ ಹತ್ರ ಐತೆ ಅಂತ ಹೇಳ್ಕೊಳಿಕ್ಕ? ಅದರ ಎಂಜಾಯ್ಮೆಂಟ್, ಅದರ ಅನುಭೂತಿ ಆಗಬೇಕಲ್ಲ. ಬಾಬಾ ಹೇಳ್ತಾರೆ, ಸ್ಥೂಲ ಖಜಾನೆಯನ್ನು ಕೇವಲ ಗೋಡ್ರೇಜ್ನಲ್ಲಿ ಇಟ್ಕೊಂಡು ಅದನ್ನು ಬರೀ ವರ್ಣಿಸ್ತೀವಿ, ಇಷ್ಟೈತೆ ನನ್ನ ಹತ್ರ, ಅಷ್ಟೈತೆ ಅಂತ. ಸಮಯಕ್ಕೆ ಬೇಕಾಗಿರೋ ಸಮಯಕ್ಕೆ ಈಗ ಆ್ಯಕ್ಚುಲಿ ಅವಶ್ಯಕತೆ ಇದೆ. ಎಜುಕೇಷನಿಗೂ ಇನ್ಯಾವುದಕ್ಕೂ ಅವಶ್ಯಕತೆ ಇದೆ, ಹಣ, ಸಂಪತ್ತು.
ಆದರೆ ಅದನ್ನು ಯೂಸ್ ಮಾಡ್ಕೊಳಿಕ್ ತಯಾರಿಲ್ಲ. ಆವಾಗ ನಮ್ಮ ಹತ್ರ ಹಣ ಇದ್ರೂ ಅದನ್ನು ಎಜುಕೇಷನಿಗೆ ಹಾಕಿ ಅದರಿಂದ ನಾವು ಮತ್ತೆ ಡಿಗ್ರಿ ತಗೊಂಡು ಮತ್ತು ಅದರಿಂದ ಚಲೋ ಸರ್ಟಿಫಿಕೇಟ್ ತೊಗೊಂಡಾಗ ಸಿಗುವ ಖುಷಿ ಸಿಗಲ್ಲ. ಯಾಕೆಂದ್ರೆ ನಾವು ಅದನ್ನು ಅಪ್ಲೈ ಮಾಡೋಕ್ಕೆ ತಯಾರಿಲ್ಲ, ಎಜುಕೇಷನ್ ಮಾಡ್ಕೊಳ್ಳಲ್ಲ. ಐತಿ ಅಂದಮೇಲೆ ಅದನ್ನು ಉಪಯೋಗ ಮಾಡಬೇಕು. ಉಪಯೋಗ ಮಾಡಿದಾಗ ಖುಷಿಯ ಪ್ರಾಪ್ತಿ ಇರ್ತದೆ. ಉಪಯೋಗನೇ ಮಾಡಿಲ್ಲ ಅಂದರೆ ಅದರಿಂದ ಸಿಗಬೇಕಾದ ಖುಷಿಯ ಪ್ರಾಪ್ತಿ ಅನುಭೂತಿ ಆಗೋದಿಲ್ಲ. ಕೇವಲ ಬಾಯಿ ತುಂಬ ಮನಸ್ಸಿನ ತುಂಬ ಹೇಳ್ಕೊಳಕ್ಕಷ್ಟೇ ನನ್ನ ಹತ್ರ ಐತಂತ. ಅದು ಏನು ವೃದ್ಧಿನೂ ಆಗೋದಿಲ್ಲ. ಐತೆ ಅಂತ ಹೇಳ್ಕೊಂಡ್ರೆ ಅದರಿಂದ ಆಗಬೇಕಾದ ಪ್ರಾಪ್ತಿ ಅನುಭೂತಿನೂ ಆಗೋದಿಲ್ಲ. ಸ್ಥೂಲ ಖಜಾನೆ ಸ್ಥೂಲ ವಸ್ತು ಇದೆ. ಐಸೆ ಲೌಕಿಕದ ಒಂದು ಎಕ್ಸಾಂಪಲ್ ಕೊಟ್ಟು ಬಾಬಾ ಎಕ್ಸ್ಪ್ಲೇನ್ ಮಾಡ್ತಾರೆ. ज्ञान रत्न अगर सिर्फ बुद्धि में धारण किया, याद रखा, मुख से वर्णन किया, पॉइंट बहुत अच्छी है, तो थोड़े समय के लिए अच्छी पॉइंट का अच्छा नशा रहता है, लेकिन जीवन में हर कर्म में उन रत्नों को लाना, क्योंकि ज्ञान रत्न भी है, ज्ञान रोशनी भी है, ज्ञान शक्ति भी है. अगर इस विधि से कर्म में नहीं लाया तो बढ़ता नहीं, वह अनुभूति नहीं होती है. ಎಷ್ಟು ಚಂದ ಹೇಳ್ತಾರೆ ಬಾಬಾ. ಜ್ಞಾನ ರತ್ನಗಳನ್ನಾದರೂ ಅಷ್ಟೇ ಸಂಪತ್ತು ಗೋಡ್ರೇಜ್ನಾಗ ಇಡ್ತೀವಿ. ಇಟ್ಟರೆ ನಾವು ಸಮಯಾನುಸಾರ ನಮ್ಗೆ ಯಾವುದಕ್ಕೋ ಮನೆ ಕಟ್ಟಾಕಬೇಕು, ಎಜುಕೇಷನಿಗೆ ಬೇಕು, ಇನ್ನು ಅದಕ್ಕೂ ಬೇಕು, ಹೆಲ್ತಿಗೆ ಬೇಕು. ಯೂಸ್ ಮಾಡಿಲ್ಲ ಅಂದರೆ ಅದು ವೃದ್ಧಿನೂ ಆಗೋದಿಲ್ಲ, ಅದರಿಂದ ಪ್ರಾಪ್ತಿ ಅನುಭೂತಿನೂ ಆಗೋದಿಲ್ಲ. ಇನ್ ದ ಸೇಮ್ ವೇ ಜ್ಞಾನ ರತ್ನಗಳನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿವಿ, ಇಟ್ಕೊಂಡಿವಿ. ಬಾಬಾ ಕೊಟ್ಟ ಪಾಯಿಂಟ್, ಹೋದ ಬಾರಿ ಅವ್ಯಕ್ತ ಮುರಳಿಯಲ್ಲಿ ಬಾಬಾ ಏನಂದರೆ, ನಿನ್ನೆಯ ಸಾಕಾರ ಮುರಳಿಯಲ್ಲಿ ಬಾಬಾ ಏನಂದರೆ, ಬುದ್ಧಿಯಾಗಿ ಇಟ್ಕೊಂಡಿವಿ, ಧಾರಣೆ ಮಾಡಿವಿ. ಬಾಯಿಂದ ವರ್ಣನೇನು ಮಾಡ್ತೀವಿ ಪಾಯಿಂಟ್. ಇವತ್ತು ಬಾಬಾ ಹೇಳಿದರೆ ಸದಾ ಸಮಾಧಾನದಿಂದ ಇರಬೇಕು, ಸಮಾವೇಶ ಶಕ್ತಿ ಇರಬೇಕು ಹೇಳ್ತಿದ್ದೀವಿ. ಬುದ್ಧಿಯಲ್ಲಿ ಪಾಯಿಂಟ್ ಇಟ್ಕೊಂಡಿವಿ, ಬಾಯಿಂದ ವರ್ಣನೇನು ಹೇಳ್ತೀವಿ. ಮತ್ತು ಈ ಪಾಯಿಂಟ್ ಭಾಳ ಬೆಸ್ಟ್ ಇತ್ತು, ಆ ಪಾಯಿಂಟ್ ಭಾಳ ಬೆಸ್ಟ್ ಇತ್ತು ಅಂತ ಪಾಯಿಂಟನ್ನು ಎಂಜಾಯ್ ಮಾಡ್ತೀವಿ. ಆದರೆ ಅದು ಸ್ವಲ್ಪ ಸಮಯಕ್ಕೆ ಮಾತ್ರ. ಏಕೆಂದರೆ ಅದು ಒಳ್ಳೆ ಪಾಯಿಂಟ್, ಅದು ಮತ್ತು ಶಿವ ಭಗವಾನ್ ಪರಮಾತ್ಮನ ಪಾಯಿಂಟ್. ಅಚ್ಚಿ ಪಾಯಿಂಟ್ಗೆ ಅಚ್ಚ ನಶ रहता है. ಒಳ್ಳೆ ಪಾಯಿಂಟ್ ಇದ್ದು ಹೇಳುವಾಗ ಬಹಳ ಖುಷಿ ಇರ್ತದೆ. ಪರಮಾತ್ಮನ ಮಹಾವಾಕ್ಯ ಹೇಳಿದ ಮತ್ತು ಪರಮಾತ್ಮಂದಾದ್ಮೇಲೆ ಖುಷಿ ಇರ್ತದೆ. ಆದರೆ ನಮಗೆ ಜ್ಞಾನ ಮನನ ಅಂದರೆ ಕೇವಲ ಹೇಳೋಕ್ಕೆ, ರಿಪೀಟ್ ಮಾಡೋಕ್ಕೆ, ಬರೀಲಿಕ್ಕೆ ಅಥವಾ ಚಲೋ ಇತ್ತು ಪಾಯಿಂಟ್ ಅಂಥೇಳಿ ಅಪ್ರಿಷಿಯೇಷನ್ ಸರ್ಟಿಫಿಕೇಟ್ ಕೊಡೋಕ್ಕಷ್ಟೇ ಎಲ್ಲ ರತ್ನಗಳಿರೋದು. ಜೀವನದಲ್ಲಿ ಪ್ರತಿ ಕರ್ಮದಲ್ಲಿ ಆ ಜ್ಞಾನ ರತ್ನಗಳನ್ನು ಕಾಣಬೇಕು. ನಮ್ಮ ಜೀವನದಲ್ಲಿ, ನಮ್ಮ ನಡತೆಯಲ್ಲಿ ಅದನ್ನು ಧಾರಣೆ ಮಾಡಬೇಕು, ತರಬೇಕು ಅದನ್ನು. ಏಕೆಂದರೆ ಜ್ಞಾನ ಇವತ್ತಿನ ಮುರಳಿ ಪ್ರಕಾರ ಜ್ಞಾನ ಏನಾಯಿತು? ರತ್ನ ಬಿ ಹೈ, ज्ञान रोशनी भी है, ज्ञान शक्ति भी है. ಜ್ಞಾನ ರತ್ನ ಹೌದು, ಜ್ಞಾನ ಬೆಳಕು ಹೌದು, ಜ್ಞಾನ ಶಕ್ತಿಯೂ ಹೌದು. ರತ್ನ ಇರೋ ಕಾರಣದಿಂದ ಟ್ರೆಷರ್ ಸಂಪತ್ತಿದ್ದಾಗ ಯಾವ ಖುಷಿ ಇರ್ತದೋ ಆ ಖುಷಿ ಇರ್ತದೆ. ರೋಶನಿ ಇರೋ ಕಾರಣದಿಂದ ಬೆಳಕು, ನೋ ಕನ್ಫ್ಯೂಷನ್, ಕ್ಲಿಯರ್ ಡಿಸಿಷನ್ಸ್ ತೊಗೊಳಕ್ಕೆ ಬರ್ತದೆ. ಶಕ್ತಿ ಇರುವ ಕಾರಣದಿಂದ ಸಮಸ್ಯೆಗಳನ್ನು ಗೆಲ್ಲುವ ಪವರ್ ಸಿಗ್ತದೆ. ಈ ವಿಧಿಯಿಂದ ಕಾರ್ಯದಲ್ಲಿ ತೊಡಗಿಸಿಲ್ಲ ಅಂದರೆ ಇದು ರತ್ನ, ರೋಶನಿ, ಶಕ್ತಿ ಅಂತ ತಿಳ್ಕೊಂಡು ನಾವು ಜೀವನದ ಪ್ರತಿ ಕರ್ಮದಲ್ಲಿ ಜ್ಞಾನವನ್ನು ತೊಡಗಿಸಿಲ್ಲ ಅಂದರೆ ಬಾಬಾ ಹೇಳ್ತಾರೆ ಜ್ಞಾನ ವೃದ್ಧಿನೂ ಆಗೋದಿಲ್ಲ, ರತ್ನಗಳು ವೃದ್ಧಿನೂ ಆಗೋದಿಲ್ಲ, ಆಮೇಲೆ ಇನ್ನೊಂದೇನೋ ಅನುಭೂತಿನೂ ಆಗೋದಿಲ್ಲ. ಹೆಂಗೆ ಸ್ಥೂಲ ಪ್ರಾಪರ್ಟಿ ಯೂಸ್ ಮಾಡಿಲ್ಲ ಅಂದರೆ ವೃದ್ಧಿನೇ ಆಗೋದಿಲ್ಲ, ಅದರಿಂದ ಪ್ರಾಪ್ತಿ ಅನುಭೂತಿನೂ ಆಗೋದಿಲ್ಲ. ಹಾಗೆ ಜ್ಞಾನ ಪಢಾಯಿ ಭೀ ಹೈ, ಜ್ಞಾನ ಲಡಾಯಿ ಕಾ ಶ್ರೇಷ್ಠ ಶಸ್ತ್ರ ಭೀ ಹೈ. ಎಷ್ಟು ವೈಡಾಗಿ ಯೂಸ್ ಮಾಡ್ಬೋದು ಜ್ಞಾನವನ್ನು, ಎಷ್ಟು ರಂಗಗಳಲ್ಲಿ ಯೂಸ್ ಮಾಡ್ಬೋದು. ಫಸ್ಟ್ ಬಾಬಾ ಅಂದರು ಜ್ಞಾನ ರತ್ನ, ರೋಶನಿ, ಶಕ್ತಿ. ಈ ಬಾಬಾ ಅಂತಾರೆ ಜ್ಞಾನ ವಿದ್ಯಾಭ್ಯಾಸನೂ ಹೌದು, ಶಿಕ್ಷಣನೂ ಹೌದು, ಜ್ಞಾನ ಯುದ್ಧದ ಸರ್ವಶ್ರೇಷ್ಠ ಶಸ್ತ್ರನೂ ಹೌದು. ಯಹ ಜ್ಞಾನಕ ಮೂಲ್ಯ ಹೈ. ಇದು ಜ್ಞಾನದ ಮೂಲ್ಯ. ಪರಮಾತ್ಮನ ಒಂದೊಂದು ಮಹಾವಾಕ್ಯ ನಮ್ಮ ಜೀವನ ಮಲ್ಟಿಪರ್ಪಸ್ ಎಲ್ಲ ಫೀಲ್ಡ್ನಲ್ಲೂ ಹೆಲ್ಪ್ ಆಗ್ತದೆ. ಆದರೆ ಅದನ್ನು ಯೂಸ್ ಮಾಡೋ ಕಲೆ ನಮಗೆ ಗೊತ್ತಿರಬೇಕು. मूल्य को जानना अर्थात कार्य में लगाना. जितना जितना कार्य में लगाते हैं उतना शक्ति का अनुभव करते जाते हैं.
ಜ್ಞಾನ ರತ್ನಗಳ ಬೆಲೆ ನಮಗೆ ಗೊತ್ತಿದೆ ಅನ್ನುವವರು ಬುದ್ಧಿಯಾಗಿ ಬರೀ ರತ್ನಗಳನ್ನು ಇಟ್ಕೊಂಡು ಕುಂದ್ರಂಗಿಲ್ಲ. ಜ್ಞಾನ ರತ್ನಗಳ ಮೌಲ್ಯ ಗೊತ್ತಿದೆ, ಮೂಲ್ಯಕ್ಕೂ ಜಾನನ, ಜ್ಞಾನ ರತ್ನಗಳ ಬೆಲೆ ತಿಳಿದುಕೊಳ್ಳುವುದಂದರೆ ಕೇವಲ ಬಾಯಲ್ಲಿ ರಿಪೀಟ್ ಮಾಡ್ಕೊಂಡು ಕುಂದ್ರಂಗಿಲ್ಲ. ಅವರು ಅದನ್ನು ಕಾರ್ಯದಲ್ಲಿ ತೊಡಗಿಸ್ತಾರೆ. ಜ್ಞಾನ ರತ್ನಗಳ ಮೌಲ್ಯವನ್ನು ತಿಳ್ಕೊಂಡವರು ಕಾರ್ಯದಲ್ಲಿ ತೊಡಗಿಸ್ತಾರೆ. ಎಷ್ಟೆಷ್ಟು ಈ ಜ್ಞಾನ ರತ್ನಗಳನ್ನು ಕಾರ್ಯದಲ್ಲಿ ತೊಡಗಿಸ್ತೀವೋ ಅಷ್ಟು ಒಳಗಡೆ ಶಕ್ತಿಯ ಅನುಭೂತಿ ಆಗ್ತದೆ. ಜ್ಞಾನ ರತ್ನಗಳನ್ನು ತೊಡಗಿಸಿದಷ್ಟು ಒಮ್ಮೆ ಬಾಬಾ ಅಂತಾರೆ ಬಡೇಗ ಅನುಭೂತಿ ಆಗ್ತದೆ. ಆಮೇಲೆ ಸುಖ, ಶಾಂತಿ, ಶಕ್ತಿ, ನಿರ್ವಿಘ್ನ ಸ್ಥಿತಿಯ ಅನುಭೂತಿ ಆಗ್ತದೆ. ಅದನ್ನು ಕಾರ್ಯದಲ್ಲಿ ತೊಡಗಿದಷ್ಟು ಭರ್ಪೂರ ಆಗ್ತೈತಿ, ಅಕ್ಕೂಟ ಖಜಾನೆ ಆಗ್ತದೆ. ಅದನ್ನು ಕಾರ್ಯದಲ್ಲಿ ತೊಡಗಿಸಿದಷ್ಟು ಬಾಬಾ ತಿಳಿಸಿದರೆ ಶಕ್ತಿಯ ಅನುಭೂತಿ ಆಗ್ತದೆ. जैसे शस्त्र को समय प्रमाण यूज नहीं करो तो वह शस्त्र बेकार हो जाता है. शस्त्र समय प्रमाण यूज ಮಾಡಿಲ್ಲ ಅಂದ್ರೆ ಆ ಶಸ್ತ್ರ ಇದ್ದು यूजलेस, अर्थात उसकी जो वैल्यू है वो उतनी नहीं रहती है. ಅದಕ್ಕೆ ಎಷ್ಟು ವ್ಯಾಲ್ಯೂ ಇತ್ತೋ ಅದು ಅಷ್ಟು ವ್ಯಾಲ್ಯೂ ಉಳಿಲಿಲ್ಲ. ಯಾಕೆಂದರೆ ಸಮಯಾನುಸಾರ ಯೂಸ್ ಮಾಡಿಲ್ಲ ಅಂದರೆ ಅದಕ್ಕೆ ಬೆಲೆ ಎಲ್ಲಿದೆ? ಸಮಯಾನುಸಾರ ಅದು ನಮಗೆ ಹೆಲ್ಪ್ ಮಾಡಲಿಲ್ಲ ಅಂದರೆ ಬಿಸಾಕ್ಬಿಡ್ತಾರೆ ಕೆಲವರು ಸಿಟ್ಲಿ. ಇದಕ್ಕೇನು ಬೆಲೆನೇ ಇಲ್ಲ, ನಾ ಇಷ್ಟು ಬೆಲೆ ಕೊಟ್ಟು ತಂದೀನಿ, ಅದಕ್ಕೆ ಬೆಲೆನೇ ಇಲ್ಲ. ಏನು ಸಮಯಾನುಸಾರ ಅದು ಯೂಸ್ ಆಗಲಿಲ್ಲ. ಹಾಗೆ ಜ್ಞಾನ ರತ್ನಗಳನ್ನು ಸಮಯಾನುಸಾರವಾಗಿ ಯೂಸ್ ಮಾಡಬೇಕಲ್ಲ. ಜ್ಞಾನ ಬಿ ಶಸ್ತ್ರ ಹೇ, ಜ್ಞಾನನು ಶಸ್ತ್ರನೇ. अगर मायाजीत बनने के समय शस्त्र को कार्य में नहीं लगाया तो जो वैल्यू है उसको कम कर दिया क्योंकि लाभ नहीं लिया. ಜ್ಞಾನ ಶಸ್ತ್ರ ಮಾಯ ಸಮ್ಮುಖದಲ್ಲಿದೆ. ಬಾಬಾ ಹೇಳಿದರೆ ನನ್ನ ಜೊತೆ ಇಟ್ಕೊಂಡ್ರೆ, ಜ್ಞಾನ ಜೊತೆಗಿಟ್ಕೊಂಡ್ರೆ, ಶ್ರೀಮತ ಜೊತೆಗಿಟ್ಕೊಂಡ್ರೆ ನೀವು ಗ್ಯಾರಂಟಿ ಮಾಯಾಜೀತ್ ಆಗ್ತೀರಂತ. ಆದರೆ ಆ ಸಮಯದಲ್ಲಿ ಪರಿಸ್ಥಿತಿ, ಮಾಯೆ, ಬುದ್ಧಿಯಲ್ಲಿ ರಮಣ, ಜ್ಞಾನ ರತ್ನಗಳು ಮನನನೂ ಇಲ್ಲ, ಸ್ಮರಣೆನೂ ಇಲ್ಲ, ನೆನಪು ಬರೋಲ್ತು. ಜ್ಞಾನ ರತ್ನಗಳು ನೆನಪು ಬಂದ್ರೆ ತಾನೇ ಧಾರಣೆ ಆಗೋದು, ಕಾರ್ಯದಲ್ಲಿ ಯೂಸ್ ಮಾಡೋದು. ಬರೇ ಮಾಯನೇ ತಲೆಯಾಗಿ ತಿರುಗ್ತಾ ಇದ್ರೆ ಜ್ಞಾನ ನಮ್ಮ ಕಡೆ ಇದೆ, ಅಲ್ಲಿ ಸಮಯಾನುಸಾರ ಅದನ್ನು ನೆನಪು ಮಾಡ್ಕೊಂಡು ಯೂಸ್ ಮಾಡಿಲ್ಲ ಅಂದರೆ ನಾವೇನು ಮಾಡ್ದಂಗಾಯ್ತು? ಪರಮಾತ್ಮನ ಮಹಾವಾಕ್ಯದ ವ್ಯಾಲ್ಯೂವನ್ನು ಕಡಿಮೆಗೊಳಿಸ್ದಂಗಾಯ್ತು. ಯಾಕೆಂದರೆ ಮಾಯಾಜೀತ್ ಆಗ್ಲಿಕ್ಕೆ ಅದು ನಮಗೆ ಲಾಭ ಮಾಡಲಿಲ್ಲ, ನಾವು ಅದನ್ನು ಯೂಸ್ ಮಾಡ್ಕೊಳ್ಳಿಲ್ಲ. ಲಾಭ ಲೇನಾ ಅರ್ಥಾತ್ ವ್ಯಾಲ್ಯೂ ರಖನಾ, ಹೊಸ ಪಾಯಿಂಟ್ ಹೇಳ್ತಾರೆ ಬಾಬಾ. ಅದರದ್ದು ಲಾಭ ಪಡ್ಕೊಂಡಷ್ಟು ಅದರದ್ದು ವ್ಯಾಲ್ಯೂ ಇನ್ಕ್ರೀಸ್ ಆಗ್ತದೆ. ಒಂದು ಸಣ್ಣ ಕಡ್ಡಿ ನಮಗೆ ಪಾರು ಮಾಡಿಬಿಡುತ್ತಂತ ತಿಳ್ಕೊರಿ. ಯಾವುದೋ ಒಂದು ದೊಡ್ಡ ಅನಾಹುತಕ್ಕೆ ಒಂದು ಸಣ್ಣ ಕಡ್ಡಿ ನಮಗೇನೋ ಪಾರು ಮಾಡೋಕ್ಕೆ ಹೆಲ್ಪ್ ಮಾಡಿಬಿಡ್ತು. ಆ ಸಣ್ಣ ಕಡ್ಡಿಗೆ 2 ರೂಪಾಯಿನೂ ಬೆಲೆ ಇಲ್ಲ, ಅದಕ್ಕೆ ಎಷ್ಟು ಬೆಲೆ ಬಂದುಬಿಡುತ್ತೆ? ಯಾಕಂದ್ರೆ ನಮ್ಮ ಲೈಫ್ ಸೇವ್ ಮಾಡ್ತಲ್ಲ. ಹಾಗೆ ಬಾಬಾ ತಿಳಿಸಿದ್ರೆ ಜ್ಞಾನ ಅಷ್ಟಮೂಲ್ಯ ರತ್ನಗಳು ನಾವು ಕಾರ್ಯದಲ್ಲಿ ತೊಡಗಿಸ್ಲಿಲ್ಲ ಅಂದರೆ, ಮಾಯಾಜೀತ ಆಗ್ಲಿಕ್ಕೆ ಯೂಸ್ ಮಾಡ್ಕೊಳ್ಳಿಲ್ಲ ಅಂದರೆ ವ್ಯಾಲ್ಯೂ ಕಡಿಮೆ ಮಾಡ್ದಂಗಾಯ್ತು. ಜ್ಞಾನ ರತ್ನ ಸಬ್ಕೆ ಪಾಸ್ ಹೇ. ಜ್ಞಾನ ರತ್ನಗಳಂತೂ ಶುಭಾಬನಿಗೆ 100% ಗ್ಯಾರಂಟಿ ಇದೆ. ನಾ ಎಲ್ಲರಿಗೂ ಕೊಟ್ಟಿನಿ, ಎಲ್ಲರ ಬುದ್ಧಿಯಾಗೂ ಇದೆ, ಎಲ್ಲರ ಬಳಿನೂ ಇದೆ. ಯಾಕೆ ಎಲ್ಲರ ಬಳಿ ಇದೆ? ಕ್ಯೂಂಕಿ ಅಧಿಕಾರಿ ಹೋ, ಯಾಕೆಂದ್ರೆ ನೀವೆಲ್ಲ ಅಧಿಕಾರಿಗಳು. ಲೇಕಿನ್ ಭರ್ಪೂರ್ रहने में ನಂಬರ್ ವಾರ್ ಹೋ. ಆದರೆ ಭರ್ಪೂರ್ ಆಗಿರಲಿಕ್ಕೆ ನಂಬರ್ ವಾರ್ ಆಗಿದ್ದೀರಿ ಅಂತಾರೆ ಬಾಬಾ. ಇದಕ್ಕೆ ಮೂಲ ಕಾರಣ ಮನನ ಶಕ್ತಿಯ ಕೊರತೆ. ಅಧಿಕಾರಿಯಾಗಿರುವುದರಲ್ಲಿ, ಜ್ಞಾನ ರತ್ನ ಪಡೆಯುವುದರಲ್ಲಿ ಎಲ್ಲರಿಗೂ ಈಕ್ವಾಲಿಟಿ ಇದೆ. ಆದರೆ ಭರ್ಪೂರತೆಯಲ್ಲಿ ಬಾಬಾ ಹೇಳ್ತಾರೆ ಮನನ ಶಕ್ತಿಯ ಕೊರತೆ ಇರುವ ಕಾರಣ ನಂಬರ್ ವಾರ್. ನೆಕ್ಸ್ಟ್, मनन शक्तिಯಿಂದ ಏನೇನು ಲಾಭ? मनन शक्ति बाप के खजाने को अपना खजाना अनुभव कराने का आधार है. मनन शक्ति ತಂದೆ ಖಜಾನೆಯನ್ನು ನಮ್ಮ ಖಜಾನೆಯನ್ನಾಗಿ ಮಾಡಿಕೊಳ್ಳಲು ಆಧಾರವಾಗಿದೆ. ಇದಕ್ಕೆ ಬಾಬಾ ಎಕ್ಸಾಂಪಲ್ ಕೊಡ್ತಾರೆ. जैसे स्थूल भोजन हजम होने से खून बन जाता है, क्योंकि भोजन अलग है
उसको जब हजम कर लेते हो तो वह खून के रूप में अपना बन जाता है. ಬಾಬಾ ತಿಳಿಸ್ತಾ ಇದ್ದಾರೆ ಹೇಗೆ ಭೋಜನ ಬೇರೆ, ತರಕಾರಿ, ಹಣ್ಣು, ರೇಷನ್ನು, ಕಾಳು ಕಡಿ ಹೊರಗಡೆ ಗಿಡ ಮರಗಳಲ್ಲಿ ಬೆಳೀತದೆ, ಭೋಜನ ತಯಾರು ಮಾಡ್ತೀವಿ. ಆವಾಗೂ ನಾವು ಬೇರೆ, ಭೋಜನ ಬೇರೆ. ಭೋಜನ ತಟ್ಟೆಯಲ್ಲಿ ಹಾಕ್ಕೊಂಡಿವಿ, ನಾವು ಬೇರೆ, ಭೋಜನ ಬೇರೆ. ಆದರೆ ಆ ಭೋಜನವನ್ನು ತಿಂದು ಜಗದು ಆಮೇಲೆ ಅದನ್ನು ಡೈಜೆಸ್ಟ್ ಮಾಡಿಕೊಂಡಾಗ ಅದು ನಮಗೆ ರಕ್ತಗತವಾಗಿ ಬಿಡುತ್ತದೆ, ನಮ್ಮದಾಗಿ ಬಿಡುತ್ತದೆ. ರಕ್ತದ ರೂಪದಲ್ಲಿ ಆ ಭೋಜನ ನಮ್ಮದಾಗಿಬಿಡ್ತದೆ. ಹೇಳಿ, ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಇನ್ಯಾರು ಕೊಡ್ಲಿಕ್ಕೆ ಸಾಧ್ಯ? ಐಸೆ ಮನನ್ ಶಕ್ತಿ ಸೇ ಬಾಪ್ ಖಾ ಖಜಾನಾ ಸೋ ಮೇರಾ ಖಜಾನಾ. ಮನನ ಶಕ್ತಿಯಿಂದ ತಂದೆಯೊಳಗಿರುವ ಖಜಾನೆ ನನ್ನ ಖಜಾನೆ ಅಂತ ಅನುಭವ ಮಾಡುವ ಆಧಾರ. ಯ ಅಪನ ಅಧಿಕಾರ ಹೇ. ಮನನ ಶಕ್ತಿಯಿಂದ ತಂದೆಯ ಖಜಾನೆಯನ್ನು ನನ್ನ ಖಜಾನೆ, ನನ್ನ ಅಧಿಕಾರ ಅಂತ ಅನುಭವ ಮಾಡಲು ಆಧಾರ, ನನ್ನ ಖಜಾನೆ ಮಾಡಿಕೊಳ್ಳುವ ಆಧಾರ. ಬಾಪ್ ದಾದಾ ಪೆಹಲೆ ಬಿ ಸುನಾತೆ ರಹೆ ಹೇ, ಅಪ್ನಿ ಘೋಟ್ ತೋ ನಶಾ ಚಡೆ. ಸಾಕಾರ ಮುರಳಿಯಿಂದ ಹಿಡಿದು ಈ ಸೆಂಟೆನ್ಸ್ ಬಾಬಾ ಹೇಳ್ತಾರೆ. ಮನನ ಮಾಡಿದಷ್ಟು ನಶೆ ಇರುತ್ತದೆ, ತೇಯಿದಷ್ಟು नशे इರ್ತದೆ. तो बाप के खजाने को मनन शक्ति से कार्य में लगाकर, ತಂದೆ ಖಜಾನೆಯನ್ನು ಮನನ ಶಕ್ತಿಯಿಂದ ಕಾರ್ಯದಲ್ಲಿ ತೊಡಗಿಸಿ, ಪ್ರಾಪ್ತಿಯೋ ಕಿ ಅನುಭೂತಿ ಕರೋ ತೋ ನಶಾ ಚಡೆ. ಪ್ರಾಪ್ತಿಗಳ ಅನುಭೂತಿ ಮಾಡಿದರೆ ನಶೆ ಇರ್ತಾ ಹೋಗ್ತದೆ. ಅರ್ಥ ಆಯ್ತಾ? ಮನನ ಶಕ್ತಿಯಿಂದ ಏನೇನು ಲಾಭ ಅಂತ? ಮನನ ಶಕ್ತಿಯಿಂದ ಏನಾಗ್ತದಂದ್ರೆ ಬಾಬಾ, ಖಜಾನೆ ವೃದ್ಧಿ ಆಗ್ತದೆ, ಅನುಭೂತಿ ಆಗ್ತದೆ. ಮನನ ಶಕ್ತಿ ಅದರಿಂದ ಇನ್ನೇನಾಗ್ತದೆ ಅಂದರೆ ಬಾಬಾ, ಜೀವನದಲ್ಲಿ ಶಾಂತಿ, ಸುಖ, ಶಕ್ತಿ, ನಿರ್ವಿಘ್ನ ಸ್ಥಿತಿ ಅನುಭೂತಿ ಆಗ್ತದೆ. ಅದು ಶಸ್ತ್ರ, ಅದು ಬೆಳಕು, ಜ್ಞಾನ. ಆ ರೂಪದಲ್ಲಿ ಅದನ್ನು ಯೂಸ್ ಮಾಡಿದಷ್ಟು ನಮ್ಮೊಳಗೆ ಧಾರಣೆ ಆಗ್ತದೆ. ಬಾಬನ್ ಖಜಾನೆ ನನ್ನ ಖಜಾನೆ ಅಂತ ಅನುಭವ ಆಗ್ತದೆ, ನನ್ನ ಅಧಿಕಾರ ಅಂತ ಅನುಭವ ಆಗ್ತದೆ. ನಶೆ ಇರ್ತದೆ, ಪ್ರಾಪ್ತಿಗಳು ಅನುಭೂತಿ ಆಗ್ತದೆ. ಪ್ರಾಪ್ತಿಗಳ ಅನುಭೂತಿ ಆದಾಗ ಆಟೋಮೆಟಿಕ್ಲಿ ನಶೆ ಇರ್ತದೆ. ಓ, ಇದರಿಂದ ಈ ಲಾಭ ಇದೆಯಾ, ಈ ಪಾಯಿಂಟನ್ನು ಅಪ್ಲೈ ಮಾಡೋದ್ರಿಂದ ಇಷ್ಟೆಲ್ಲ ಲಾಭ ಆಯ್ತಲ್ಲ, ನನಗೆ ನನ್ನ ಸ್ಥಿತಿ ಎಷ್ಟು ಹಗುರ ಆಯ್ತಲ್ಲ ಈ ಪಾಯಿಂಟನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಅಂತ ಹೇಳಿ ನಶೆ ಇರ್ತದೆ. सुनने के समय नशा रहता है, लेकिन सदा क्यों नहीं रहता? ಜ್ಞಾನ ಕೇಳುವಾಗ ಒಂದು ನಶೆ ಇರ್ತದೆ, ಆದರೆ ಆ ನಶೆ ಸದಾ ಯಾವಾಗಲೂ ಯಾಕಿರಲ್ಲ? ಜ್ಞಾನ ಕೇಳುವಾಗ ಒಂದು ಖುಷಿ ಇರ್ತದೆ, ಹೇಳುವಾಗೂ ಒಂದು ಖುಷಿ ಇರ್ತದೆ, ಆದರೆ ಆ ನಶೆ ಬರೀ ಕೇಳು ಪೂರ್ತೆಕಷ್ಟೇ ಉಳಿತದೆ, ಸದಾ ಯಾಕಿರೋದಿಲ್ಲ ಅಂತಾರೆ ಬಾಬಾ. इसका कारण है ಸದಾ ಮನನ ಶಕ್ತಿ ಸೆ ಅಪ್ನಾ ನಹಿ ಬನಾಯ. ಯಾಕೆಂದರೆ ಸದಾ ಖುಷಿ ಯಾಕಿಲ್ಲ ಅಂದರೆ, ಜ್ಞಾನವನ್ನು ಮನನ ಶಕ್ತಿಯಿಂದ ಸದಾ ಅದನ್ನು ಮನನದ ಆಧಾರದಿಂದ ನನ್ನದನ್ನಾಗಿ ಮಾಡಿಕೊಳ್ಳಲಿಲ್ಲ. मनन शक्ति अर्थात सागर के तले में जाकर अंतर्मुखी बन ज्ञान रत्न की गुह्यता में जाना. मनन शक्ति ಅಂದರೆ ಕೇವಲ ಮೇಲ್ನೋಟಕ್ಕೆ ಬಾಬಾ ಹಿಂಗೆ ಹೇಳಾರ ಅಷ್ಟೇ ಪಾಯಿಂಟನ್ನು ರಿಪೀಟ್ ಮಾಡೋದು ಮನನ ಅಲ್ಲ. ಬರೀ ಆ ಪಾಯಿಂಟನ್ನು ಒಂದು ಪಾಯಿಂಟ್ ಬಾಬಾ ಹೇಳ್ಯಾರ ಅದನ್ನು ಕೇಳೋದಷ್ಟೇ ಮನನ ಅಲ್ಲ. ಮನನ ಅಂದರೆ ಪ್ರತಿ ಪಾಯಿಂಟಿನ ಸಾಗರದ ಆಳಕ್ಕೆ ಹೋಗಿ ಅಂತರ್ಮುಖಿಯಾಗಿ ಜ್ಞಾನ ರತ್ನದ ಗುಹ್ಯತೆಯಲ್ಲಿ ಹೋಗೋದು. ಬಾಬನ್ ರತ್ನ ಅಂದರೆ ಹೆಂಗಿರ್ತದಪ್ಪ ಅಂದರೆ, ಕೆಲವೊಮ್ಮೆ ಗಿಫ್ಟ್ ಐಟಮ್ಸ್ ಇರ್ತವೆ. ಬಾಕ್ಸ್, ಪ್ಲಾಸ್ಟಿಕ್ ಬಾಕ್ಸ್, ಸ್ಟೀಲ್ ಬಾಕ್ಸ್, ದೊಡ್ಡದೊಂದು ಬಾಕ್ಸ್ ಇರ್ತದೆ. ಮುಚ್ಚಳ ಓಪನ್ ಮಾಡಿರಿ, ಅದ್ರಾಗೊಂದು ಸಣ್ಣ 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 ಬಾಕ್ಸ್ ಒಳಗೆ ಬಾಕ್ಸ್. ಹಾಗೆ ಒಂದು ರತ್ನದಲ್ಲಿ ಗುಹ್ಯ ಒಳಗೆ ಗುಹ್ಯ, ರಹಸ್ಯ ಒಳಗೆ ರಹಸ್ಯ. ಆ ರತ್ನಗಳನ್ನು ಅಷ್ಟು ಅಂತರ್ಮುಖಿಯಾಗಿ ಆಳವಾಗಿ ಮನನ ಮಾಡ್ತೀವೋ ಅಷ್ಟು ನ್ಯೂ ಎಕ್ಸ್ಪೀರಿಯನ್ಸ್ಗಳಾಗ್ತವೆ. ಹಾಗಾದರೆ ಜ್ಞಾನದ ರತ್ನದ ಆಳಕ್ಕೆ ಹೋಗುವುದು ಅಂದರೇನು? सिर्फ रिपीट नहीं करना, लेकिन एक पॉइंट का राज क्या है और हर पॉइंट को किस समय किस विधि से कार्य में लगाना,
हर पॉइंट को अन्य आत्माओं के प्रति सेवा में किस विधि से कार्य में लगाना, ये चारों ही बातें हर एक पॉइंट को सुनकर मनन करो. ಬಾಬಾ ಎಷ್ಟು ಮಕ್ಕಳಿಗೆ ಕೈ ಹಿಡಿದು ತುತ್ತುಣಿಸಿ ಮುಂದೆ ನಡೆಸ್ತಿದ್ದಾರೆ ಅಂದರೆ ಹೆಂಗೆ ಮನನ ಮಾಡಬೇಕು, ರತ್ನಗಳ ಆಳಕ್ಕೆ ಹೆಂಗೆ ಹೋಗ್ಬೇಕು ಅನ್ನೋದು ಬಿಡಿಸಿ ಹೇಳ್ತಾರೆ ಬಾಬಾ. ಇಷ್ಟು ಬಿಡಿಸಿ ಯಾರು ಹೇಳ್ತಾರೆ ಹೇಳ್ರಿ? ಪ್ರತಿ ಪಾಯಿಂಟಿನ ರಹಸ್ಯ ಏನು, ಫಸ್ಟ್ ಏನು ತಿಳ್ಕೊಬೇಕು? ಒಂದು ಪಾಯಿಂಟ್ ಕೇಳಿದ ತಕ್ಷಣ ಈ ಪಾಯಿಂಟಿನ ರಹಸ್ಯ ಏನು, ನೆಕ್ಸ್ಟ್ ಆ ಪಾಯಿಂಟನ್ನು ಯಾವ ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸಬೇಕು, ಸೆಕೆಂಡ್, ಥರ್ಡ್ ಪಾಯಿಂಟ್, ಪ್ರತಿ ಪಾಯಿಂಟನ್ನು ಈ ಪಾಯಿಂಟನ್ನು ಯಾವ ವಿಧಿಯಲ್ಲಿ, ನೋಡ್ರಿ ಎರಡು ಹೇಳಿದ್ರು ಬಾಬಾ, ರಹಸ್ಯ ಏನು, ಆ ಪಾಯಿಂಟ್ ಕೇಳಿದ ತಕ್ಷಣ ಈ ಪಾಯಿಂಟಿನ ಯಾವ ಸಮಯದಲ್ಲಿ ನಾನು ಯೂಸ್ ಮಾಡ್ಕೋಬೇಕು, ಯಾವ ವಿಧಿಯಲ್ಲಿ ಯೂಸ್ ಮಾಡಬೇಕು, ಈ ಪಾಯಿಂಟನ್ನು ಅನ್ಯ ಆತ್ಮಗಳ ಪ್ರತಿಯಾಗಿ ಸೇವೆಯಲ್ಲಿ ಯಾವ ವಿಧಿಯಲ್ಲಿ ತೊಡಗಿಸ್ಕೋಬೇಕು. ಒಂದು ನನ್ನ ಪ್ರತಿ ಆಯಿತು, ಇನ್ನೊಂದು ಅನ್ಯ ಆತ್ಮಗಳ ಪ್ರತಿಯಾಗಿ. ಈ 4 ಆಸ್ಪೆಕ್ಟ್ನಿಂದ ಪ್ರತಿ ಪಾಯಿಂಟನ್ನು ಕೇಳಬೇಕು, ಮನನ ಮಾಡಬೇಕು. ಇಷ್ಟು ದಿನ ನಾವು ಮನನ ಅಂದರೆ ಏನಂತ ತಿಳ್ಕೊಂಡಿವಿ? ಬಾಬಾ ಹೇಳಿದ್ದಾನೆ ಮನಸ್ಸಿನಾಗ ರಿಪೀಟ್ ಹೊಡ್ಕೊಂಡು ಕುಂದ್ರೋದು ಮನನ ಅಂದ್ಕೊಂಡಿವಿ. ಅರೆ ಬಾಬಾ ಏನಂತಾರೆ, ಆ ಒಂದು ಪಾಯಿಂಟನ್ನು 4 ಆ್ಯಂಗಲನ್ನು ತಿಳ್ಕೊಬೇಕು. ಆ ಪ್ರತಿ ಪಾಯಿಂಟ್ನಲ್ಲಿ 4 ಇದ್ದಾವೆ. ಈ ಪಾಯಿಂಟಿನ ರಹಸ್ಯ ಏನು, ಈ ಪಾಯಿಂಟ್ ಯಾವ ಸಮಯದಲ್ಲಿ ಯೂಸ್ ಮಾಡಬೇಕು, ಈ ಪಾಯಿಂಟ್ ಯಾವ ವಿಧಿಯಿಂದ ಕಾರ್ಯದಲ್ಲಿ ಯೂಸ್ ಮಾಡಬೇಕು, ಈ ಪಾಯಿಂಟನ್ನು अन्य आत्मಗಳ ಪ್ರತಿಯಾಗಿ ಸೇವೆಯಲ್ಲಿ ಯಾವ ವಿಧಿಯಲ್ಲಿ ಯೂಸ್ ಮಾಡಬೇಕು. साथ साथ मनन करते प्रैक्टिकल में उस राज के रस में चले जाओ. मनन ಮಾಡ್ತಾ ಮಾಡ್ತಾ ಪ್ರಾಕ್ಟಿಕಲಿ ನಾವು ಆ ಪಾಯಿಂಟಿನ ರಹಸ್ಯದ ರಸದೊಳಗೆ ಹೋಗ್ಬಿಡ್ಬೇಕು. ನಶೆ की अनुभूति में जाओ. ಆ ಜ್ಞಾನ ರತ್ನದ ನಶೆಯ ಅನುಭೂತಿಯಲ್ಲಿ ಹೋಗ್ಬಿಡ್ಬೇಕು. माया के भिन्न भिन्न विघ्नों के समय व प्रकृति के भिन्न भिन्न परिस्थितियों के समय काम में लगा कर देखो कि जो मैंने मनन किया है कि इस परिस्थिति के प्रमाण व विघ्न के प्रमाण यह ज्ञान रत्न मायाजीत बना सकते व बनाने वाला है, वह प्रैक्टिकल हुआ है अर्थात मायाजीत बने हैं. वह सोचा था मायाजीत बनेंगे लेकिन मेहनत करनी पड़ी, वह समय व्यर्थ गवाया. ನೋಡ್ರಿ, ಬಾಬನ ಜ್ಞಾನ ಕೇವಲ ಬೋಧನೆ ಜ್ಞಾನ ಅಲ್ಲ, ಪ್ರಾಕ್ಟಿಕಲ್ ಅಪ್ಲಿಕೇಶನ್, ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ನಿನ ಜ್ಞಾನ ಇದು. ಒಂದೊಂದು ಪಾಯಿಂಟನ್ನು ಹೆಂಗೆ ಯೂಸ್ ಮಾಡಬೇಕು? ವೆರೈಟಿ ಮಾಯೆ ಭಿನ್ನ ಭಿನ್ನ ವಿಘ್ನಗಳು ಬರ್ತವೆ ಸಮಯ ಪ್ರತಿ ಸಮಯವಾಗಿ, ಸಮಯದ ಪ್ರತಿ ಸಮಯವಾಗಿ, ಪ್ರಕೃತಿಯ ಪ್ರತಿಯಾಗಿ ಅಥವಾ ಭಿನ್ನ ಭಿನ್ನ ಪರಿಸ್ಥಿತಿಯಲ್ಲಿ. ಅವಾಗ ಅಪ್ಲೈ ಮಾಡಿ ನೋಡ್ರಿ. ನಿಂದನೆ ರೂಪದಲ್ಲಿ ಬರ್ಬೋದು, ಪ್ರಕೃತಿಯ ಹಲ್ಚಲ್ ರೂಪದಲ್ಲಿ ಬರ್ಬೋದು, ರಿಲೇಷನ್ಶಿಪ್ ಪ್ರಾಬ್ಲಮ್, ಫೈನಾನ್ಷಿಯಲ್ ಪ್ರಾಬ್ಲಮ್, ಹೆಲ್ತ್ ಪ್ರಾಬ್ಲಮ್, ಅಥವಾ ಇನ್ಯಾರೋ ಮೋಸ ಮಾಡಿರೋ ಪ್ರಾಬ್ಲಮ್, ಏನೋ ಪ್ರಾಬ್ಲಮ್ ರೂಪದಲ್ಲಿ ಬರ್ತಾವಲ್ಲ ಪ್ರಾಬ್ಲಮ್ಸು. ಆ ಸಮಯದಲ್ಲಿ ಬಾಬಾ ಹೇಳಿಕೊಟ್ಟ ಪಾಯಿಂಟನ್ನು ಅಲ್ಲಿ ಅಪ್ಲೈ ಮಾಡಿಬಿಡ್ರಿ. ಬಚ್ಚೆ ಬಿಂದು, ಬಚ್ಚೆ ಕ್ಷಮಾ ಕರೋ ಹೇಳರಲ್ಲ ಬಾಬಾ, ಅದನ್ನು ಆ ಟೈಮಿಗೆ ಅಪ್ಲೈ ಮಾಡಬೇಕು. ಯಾವಾಗ ಅಪ್ಲೈ ಮಾಡೋಕ್ಕೆ ಸಾಧ್ಯ? ನಾನು ಮೊದಲೇ ಮನನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಇಂಥ ಪರಿಸ್ಥಿತಿಯಲ್ಲಿ, ಇಂಥ ಸಮಯದಲ್ಲಿ, ಈ ಪ್ರಮಾಣ, ಈ ವಿಘ್ನದಲ್ಲಿ ಈ ಜ್ಞಾನ ರತ್ನಗಳನ್ನು ನಾನು ಅಪ್ಲೈ ಮಾಡಬೇಕು ಅಂತ ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಕರೆಕ್ಟ್ ಆ ಪಾಯಿಂಟಿಗೆ, ಆ ಟೈಮಿಗೆ ಅದು ಫ್ಲ್ಯಾಶ್ ಆಗ್ತದೆ. ಎಕ್ಸ್ಪೀರಿಯನ್ಸೇ ನಮಗೆ ಅದನ್ನು ಫ್ಲ್ಯಾಶ್ ಮಾಡಿಸ್ತದೆ. ಅಷ್ಟೊತ್ತಿಗೆ ಜ್ಞಾನರತ್ನ ಆ ಜ್ಞಾನರತ್ನದಿಂದ ಮಾಯಾಜೀತ ಆಗ್ಬಿಡ್ತೀವಿ. ನೀವು ಚೆಕ್ ಮಾಡಿ ನೋಡ್ರಲ್ಲ, ಬಾಬಾ ಹೇಳ್ತಾರೆ ಯೂಸ್ ಕರ್ಕೆ ದೇಕೋ, ಟ್ರೈ ಕರ್ಕೆ ದೇಕೋ ಅಂತ ಹೆಸರು ಹೇಳ್ಯಾರ ಬಾಬಾ. ನಾ ಕೊಟ್ಟ ಪಾಯಿಂಟ್ ನಿಮಗೆ ಆ ವಿಘ್ನ ಆ ಸಮಯಾನುಸಾರ ನಿಮ್ಮನ್ನು ಮಾಯಾಜೀತ್ ಮಾಡ್ತಾ ಇದೆಯೋ, ಮಾಡಲಿಲ್ವೋ, ಅಥವಾ ಮಾಯಾಜೀತ್ ಆಗ್ಲಿಕ್ಕೆ ಪರಿಶ್ರಮ ಪಡ್ತಾ ಇದ್ದೀರಾ? ಅಯ್ಯೋ, ನಾ ಈ ಪಾಯಿಂಟ್ ಅಪ್ಲೈ ಮಾಡಿ ನಾ ಮಾಯಾಜೀತ್ ಆಗ್ಬೇಕು ಅಂದ್ಕೊಂಡಿದ್ದೆ, ಮಾಯಾಜೀತ್ ಆಗೋಕ್ಕಿಂತ ಬರೀ ಅದ್ರ ಜೊತೆಗೆ ಫೈಟಿಂಗ್ ಮಾಡೇ ನನ್ನ ಸಮಯ ಹಾಳಾಯಿತು ಅಂತಿರೋ, ಅಥವಾ ಬಾಬಾ ಹೇಳಿದ ಪಾಯಿಂಟನ್ನು ಮನನ ಮಾಡಿ ಆ ಟೈಮಿಗೆ ಯೂಸ್ ಮಾಡಿ ಮಾಯಾಜೀತ್ ಆಗ್ಬಿಟ್ನಾ? ಚೆಕ್ ಮಾಡ್ಕೊರಿ.
इससे सिद्ध है कि विधि यथार्थ नहीं तब ಸಿದ್ಧಿ नहीं मिली. ಅಯ್ಯೋ ನಾ ಅನ್ಕೊತಿದ್ದೀರಿ ಆ ಟೈಮಿಗೆ ನಾ ಜೋರು ಮಾಡಬಾರ್ದಂತ, ನಾ ಸಮಾಧಾನದಿಂದ ಇರಬೇಕಂತ, ಆದರೂ ಭಯ ಪಟ್ಬಿಟ್ಟೆ, ಗಾಬರಿ ಆಗಿಬಿಟ್ಟೆ, ಸಿಟ್ಟು ಮಾಡಿಬಿಟ್ಟೆ. ನನಗೆ ಪಾಯಿಂಟ್ ನೆನಪು ಬರಾಕತ್ತಿತ್ತು, ಆದರೂ ನನಗದು ಅಪ್ಲೈ ಮಾಡೋಕ್ಕಾಗಲಿಲ್ಲ. ಯಾಕೆ? ವಿಧಿ ಯಥಾರ್ಥ ನಹಿ ಹೇ. ನಾವು ಮಾಯಾಜೀತ್ ಆಗಿಲ್ಲ, ಪರಿಶ್ರಮ ಪಡಬೇಕಾದ ಮಾಯಾಜೀತ್ ಆಗಲಿಕ್ಕೆ, ಸಮಯ ವ್ಯರ್ಥ ಆಯಿತು ಮಾಯಾಜೀತ್ ಆಗಲಿಕ್ಕೆ, ಭಾಳ ಟೈಮ್ ಹಿಡಿತಂದರೆ ನಾವು ಯಾವ ವಿಧಿಯಲ್ಲಿ ಅದನ್ನು ಅಪ್ಲೈ ಮಾಡಬೇಕೋ ಪಾಯಿಂಟನ್ನು ಯಥಾರ್ಥ ಮೆಥಡ್ನಲ್ಲಿ ಅಪ್ಲೈ ಮಾಡಿಲ್ಲ, ಸಿದ್ಧಿ ಸಿಗೋದಿಲ್ಲ. ಯೂಸ್ ಕರ್ನೆ ಕಾ ತರೀಕಾ ಭಿ ಚಾಹಿಯೆ, ಅಭ್ಯಾಸ ಭಿ ಚಾಹಿಯೆ. ಯೂಸ್ ಮಾಡುವಂಥ ಮೆಥಡ್ ಗೊತ್ತಿರಬೇಕು, ಅಭ್ಯಾಸನೇ ಇರಬೇಕು. ಬರೀ ಮೆಥಡ್ ಯಾವಾಗೋ ಒಂದು ಸಲ ಯಾರೋ ಯೂಸ್ ಮಾಡಕತ್ತಿದ್ದು ಒಂದು ಸಲ ನೋಡ್ಕೊಂಡು ಬರ್ಕೊಂಡು ಇಟ್ಬಿಟ್ರೆ ನಡೆಯಲ್ಲ. ಮತ್ತು ಬಾರಿ ನಡು ಯೂಸ್ ಮಾಡಿ ಅಭ್ಯಾಸ ಇರಬೇಕು. जैसे साइंस वाले भी बहुत पावरफुल बॉम्ब्स ले जाते हैं, समझते बस इससे अब तो जीत लेंगे. ವಿಜ್ಞಾನಿಗಳು ಚಲೋ ಪವರ್ಫುಲ್ ಬಾಂಬ್ಸ್ ತಯಾರು ಮಾಡಿ ತೊಗೊಂಡು ಹೋಗ್ಬಿಡ್ತಾರೆ ಯುದ್ಧದ ಮೈದಾನಕ್ಕೆ. ಇಷ್ಟೊಂದು ಬಾಂಬ್ಸ್ ಅದಾವ ಅಂದರೆ ಗ್ಯಾರಂಟಿ ಶತ್ರು ಸೈನ್ಯ 1 ಸೆಕೆಂಡಿಗೆ ನಾಶ ಆಗಿಬಿಡ್ತದೆ, ನಾವು ಗೆದ್ದು ಬಿಡ್ತೀವಿ ಅಂತ ವಿಜಯದ ನಶೆಯಿಂದ ಹೋಗ್ತಾರೆ. ಲೇಕಿನ್ ಯೂಸ್ करने वाले को यूज़ करने का ढंग नहीं आता है तो पावरफुल बॉम्ब होते भी यहाँ वहाँ ऐसे स्थान पर जाकर गिरता जो व्यर्थ चला जाता है. ಬಾಬಾ ಹೇಳ್ತಾರೆ, ಅಷ್ಟು ಪವರ್ಫುಲ್ ಬಾಂಬ್ಸ್ ಗೆದ್ದೇ ಗೆಲ್ತಾರಂತ ಒಂದು ನಶೆಯಿಂದ ಹೊರಟರು ಆ ವ್ಯಕ್ತಿಗೆ ಆ ಬಾಂಬ್ಸನ್ನು ಯೂಸ್ ಮಾಡುವ ವಿಧಿ ಗೊತ್ತಿಲ್ಲ. ಯಾವ ಆ್ಯಂಗಲ್ನಲ್ಲಿ ಎಲ್ಲಿ ಗುರಿ ಇಟ್ಟ ಬಾಂಬ್ಸನ್ನು ಯೂಸ್ ಮಾಡಬೇಕು, ಯಾವ ಬಟನ್ ಒತ್ತಬೇಕು, ಯಾವ ಟೈಮಿಗೆ ಗ್ರೀನ್ ಬಟನ್ ಒತ್ತಬೇಕು, ಯಾವ ಟೈಮಿಗೆ ಟರ್ನಿಂಗ್ ಬಟನ್ ಒತ್ತಬೇಕು ಗೊತ್ತಾಗ್ತಾ ಇಲ್ಲ ಅಂದರೆ ಅಷ್ಟೊತ್ತಿಗೆ ಆ ಬಾಂಬ್ ಯಾವ ಗುರಿಗೆ ಎಲ್ಲಿ ವೈರಿಗಳದಾರೋ ಅಲ್ಲಿ ಆ ಬಾಂಬ್ ಬೀಳೋ ಬದಲು ಇನ್ನೆಲ್ಲೆಲ್ಲೋ ಬಿದ್ದು ಅಷ್ಟು ಬಾಂಬ್ಸು ವ್ಯರ್ಥ ಹೋಗ್ಬಿಡ್ತದೆ. ಕಾರಣ ಕ್ಯಾ ಹುವಾ? ಯೂಸ್ ಕರ್ನೆ ಕಿ ವಿಧಿ ಠೀಕ್ ನಹೀ ಹೈ. ಯೂಸ್ ಮಾಡೋ ವಿಧಿ ಸರಿಯಾಗಿಲ್ಲ. ವಿಧಿ ಎಷ್ಟು ಇಂಪಾರ್ಟೆಂಟ್ ನೋಡಿ, ವಿಧಿಯಿಂದಲೇ ಸಿದ್ಧಿ. ऐसे एक ಜ್ಞಾನ ರತ್ನ ಅತಿ ಅಮೂಲ್ಯ है. ಒಂದೊಂದು ಜ್ಞಾನ ರತ್ನನೂ ನಮ್ಮನ್ನು ಮಾಯಾಜೀತ್ ಮಾಡ್ತದೆ. ಆದರೆ ಯಾವಾಗ ಮಾಡ್ತದೆ? ಅದನ್ನು ಯೂಸ್ ಮಾಡೋ ವಿಧಿ ಗೊತ್ತಿರಬೇಕು. ಅದಕ್ಕೆ ಮೊದಲೇ ಪ್ರತಿ ಜ್ಞಾನ ರತ್ನವನ್ನು 4 ಪಾಯಿಂಟ್ ಆಫ್ ವ್ಯೂನಲ್ಲಿ ಮನನ ಮಾಡಿ ಇಟ್ಕೊಂಡು ಬಿಡಬೇಕು. ಇದರ ರಹಸ್ಯ ಏನು? ಈ ಪಾಯಿಂಟನ್ನು ಯಾವ ಸಮಯದಲ್ಲಿ ಯಾವ ವಿಧಿಯಿಂದ ಅನ್ಯಾತ್ಮಗಳ ಪ್ರತಿಯಾಗಿ ಸೇವೆಗೆ ಯಾವ ವಿಧಿಯಿಂದ ಯೂಸ್ ಮಾಡಬೇಕು. ಈ 4 ಆ್ಯಂಗಲ್ನಲ್ಲಿ ಮೊದಲೇ ಪಾಯಿಂಟ್ಸನ್ನು ಮನನ ಮಾಡಿ ಇಟ್ಕೋಬೇಕು. ಅದನ್ನು ಯೂಸ್ ಮಾಡಿಕೊಳ್ಳೋ ವಿಧಿನೂ ಗೊತ್ತಿರಬೇಕು. ಯೂಸ್ ಮಾಡಿ ಅಭ್ಯಸ್ತರೂ ಆಗಿರಬೇಕು. ऐसे एक ज्ञान रत्न अति अमूल्य है. ज्ञान रत्न व ज्ञान की शक्ति के आगे ಪರಿಸ್ಥಿತಿ ವ ವಿಘ್ನ ಟಹರ್ ನಹಿ ಸಕ್ತೆ. ಇದು ಶಿವ ಭಗವಾನ್ ವಾಚ್. ಗಾಡೇ ಸ್ವಯಂ ಪ್ರಾಮಿಸ್ ಮಾಡ್ತಿದ್ದಾರೆ, ಗ್ಯಾರಂಟಿ ಕೊಡ್ತಿದ್ದಾರೆ. ಜ್ಞಾನರತ್ನ ಅಥವಾ ಜ್ಞಾನದ ಶಕ್ತಿಯ ಮುಂದೆ ಯಾವ ಪರಿಸ್ಥಿತಿ ಯಾವ ವಿಘ್ನ ನಮ್ಮ ಮುಂದೆ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇದನ್ನು ಕರೆಕ್ಟಾಗಿ ಅಪ್ಲೈ ಮಾಡಬೇಕು, ವಿಧಿವತ್ತಾಗಿ ನಿಶ್ಚಯ ಬುದ್ಧಿಯಿಂದ ಅಪ್ಲೈ ಮಾಡಬೇಕು. ಗಡಿಬಿಡಿ ಗಾಬರಿ ನೆಗೆಟಿವ್ ಪಾಸಿಟಿವ್ ಎಲ್ಲ ಸಂಕಲ್ಪ ಮಿಕ್ಸ್ ಮಾಡಿದರೆ ವಿಜಯ ಆಗಲ್ಲ. ಜ್ಞಾನ ರತ್ನಗಳೇ ಬುದ್ಧಿಯಲ್ಲಿ ಮನನ ಆದರೆ ಸರಿಯಾದ ವಿಧಿಯಿಂದ ಯೂಸ್ ಮಾಡಿದರೆ ಯಾವ ಪರಿಸ್ಥಿತಿಯು ವಿಘ್ನವೂ ನಮ್ಮ ಮುಂದೆ ನಿಲ್ಲಲ್ಲ. ಲೇಕಿನ್ ಅಗರ್ ವಿಜಯ್ ನಹೀ ಹೋತೆ ಹೈ, ಒಂದು ವೇಳೆ ಪರಿಸ್ಥಿತಿ ಬಂದಾಗ ನಾವು ವಿಜಯ ಆಗಿಲ್ಲ ಅಂದರೆ ಜ್ಞಾನದ ಮಿಸ್ಟೇಕ್ ಅಲ್ಲ, ಪರಿಸ್ಥಿತಿದು ಮಿಸ್ಟೇಕ್ ಅಲ್ಲ, ಯೂಸ್ ಕರ್ನೆ ಕಿ ವಿಧಿ ನಹೀ ಆತಿ ಹೈ. ತಿಳ್ಕೊಂಡ್ಬಿಡಿ, ಯೂಸ್ ಮಾಡುವಂಥ ವಿಧಿ ಗೊತ್ತಿಲ್ಲ. दूसरी बात, मनन शक्ति का अभ्यास सदा न करने से समय पर बिना अभ्यास के अचानक काम में लगाने का प्रयत्न करते हो, इसलिए धोखा खा लेते हो. ಇನ್ನೊಂದು ಮಾತು, ಫಸ್ಟ್ ವಿಧಿ ಗೊತ್ತಿರಬೇಕು, ಎರಡನೇದ್ದು ಯೂಸ್ ಮಾಡಿ ಅಭ್ಯಸ್ತರಾಗಿರ್ಬೇಕು, ಪ್ರಾಕ್ಟೀಸ್ ಇರಬೇಕು. ಯೂಸ್ ಮಾಡಿ ಮನನ ಶಕ್ತಿಯ ಅಭ್ಯಾಸ ಸದಾ ಮಾಡದೇ ಇರುವ ಕಾರಣ ಅಚಾನಕ್ಕಾಗಿ ಸಮಯಾನುಸಾರವಾಗಿ ಯಾವುದೋ ಪರಿಸ್ಥಿತಿ ಬಂದಾಗ ಆ ಟೈಮಿಗೆ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಮೋಸ ಹೋಗ್ಬಿಡ್ತೀವಿ. ಈ ಜ್ಞಾನ ಪಾಯಿಂಟ್ ಮನನ ಅನ್ನಕತ್ತಿದ್ದೆ ರೀ, ಬಾಬಾ ಅನ್ನಕತ್ತಿದ್ದೆ, ಡ್ರಾಮಾ ಅನ್ನಕತ್ತಿದ್ದೆ, ಆದರೂ ನಾ ಗೆಲ್ಲಿಲ್ಲ.
ಯಾಕೆಂದರೆ ಮೊದಲೇ ಅದನ್ನು ಬಾರಿ ಬಾರಿ ಯೂಸ್ ಮಾಡಿ ಅಭ್ಯಾಸ ಮಾಡಿಲ್ಲ ನಾವು. 50 ಜನ ಬಂದರೆ ಲೈಫ್ನಾಗೆ ನಾನು ಪ್ರೆಷರ್ ಕುಕ್ಕರ್ ಯೂಸ್ ಮಾಡಿಲ್ಲ. ಅವತ್ತೊಂದನೇ ದಿನ ಏನೋ ಪ್ರೆಷರ್ ಕುಕ್ಕರ್ ಯೂಸ್ ಮಾಡೋಕ್ಕೆ ಹೋಗಿ ನಾನು 10 ಶೇರ್ ಇಡ್ತೀನಿ, ಉಕ್ಕಿ ಶೇರ್ ಇಡ್ತೀನಿ, ಅಥವಾ ವಿಜಿಲರ ಟಬ್ ಅಂತ ಹೋಗ್ಬಿಡ್ತೈತಿ. ಗೊತ್ತೇ ಇಲ್ಲಲ್ಲ, ಬಾರಿ ಬಾರಿ ಪ್ರಾಕ್ಟೀಸ್ ಮಾಡೇ ಇಲ್ಲಲ್ಲ. ಪ್ರಾಕ್ಟೀಸ್ ಮಾಡಿದರೆ ಓಕೆ, ಯೂಸ್ ಮಾಡೋಕ್ಕಾಗ್ತದೆ. ये अलबेलापन आ जाता है. ಜ್ಞಾನ ತೋ ಬುದ್ಧಿ ಮೇ ಹೈ ಹಿ, ಸಮಯ ಪರ್ ಕಾಮ್ ಮೇ ಲಗಾ ದೇಂಗೆ. ಯಾಕೆ ಮಕ್ಕಳು ಯೂಸ್ ಮಾಡೋಂಗಿಲ್ಲ ಜ್ಞಾನ ರತ್ನಗಳನ್ನು? ಬಾಬಾ ಮೊದಲೇ ಹೇಳ್ತಿದ್ದಾರೆ, ಈಗಲಿಂದನೇ ಯೂಸ್ ಮಾಡಿರಿ, ಸದಾ ಯೂಸ್ ಮಾಡಿರಿ, ಪ್ರತಿ ಕಾರ್ಯದಲ್ಲಿ ಯೂಸ್ ಮಾಡಿರಿ. ಆದರೂ ಮಕ್ಕಳು ಯಾಕೆ ಯೂಸ್ ಮಾಡೋಂಗಿಲ್ಲ? ಅಲ್ಬೇಲಾಪನ್. ಈಗೇನು ಪರಿಸ್ಥಿತಿ ಬಂದಿಲ್ಲಲ್ಲ, ವಿಘ್ನ ಬಂದಾಗ ಅಪ್ಲೈ ಮಾಡ್ಕೊಂಡ್ರೆ ಆಯ್ತಲ್ಲ. ಈಗೇನು ವಿಘ್ನ ಬಂದಿಲ್ಲಲ್ಲ, ಆ ವಿಘ್ನ ಬರಲಿ, ಆಮೇಲೆ ಬಂದಾಗ ಯೂಸ್ ಮಾಡೋಣ, ಅವಾಗ ಗೆಲ್ಲೋಣ. ಈಗ ಒಟ್ಟು ಸ್ಪೋರ್ಟ್ಸಿಗೆ ಸ್ಟೇಡಿಯಮ್ಗೆ ಹೋಗಿ ಪ್ರಾಕ್ಟೀಸ್ ಮಾಡೋಕ್ಕೆ ರೆಡಿ ಇಲ್ಲ, ಒಟ್ಟು ಯುದ್ಧಕ್ಕೆ ಹೋಗಿ ಅಥವಾ ಇನ್ನೆಲ್ಲೋ ಪ್ರಾಕ್ಟೀಸ್ ಮಾಡೋಕ್ಕೆ ರೆಡಿ ಇಲ್ಲ. ಒಮ್ಮಿಂದೊಮ್ಮೆಗ್ಲೇ ಪ್ರಾಕ್ಟಿಕಲ್ ಪೇಪರ್ ಬಂದಾಗ ಎಷ್ಟು ಕಷ್ಟ ಆಗ್ತದೆ. तो ऐसा सोचना कि समय पर हो जाएगा, ये अलबेलापन धोखा दे देता है. ಬಾಬಾ ತಿಳಿಸ್ತಾ ಇದ್ದಾರೆ, ಈ ರೀತಿ ಸಮಯಾನುಸಾರವಾಗಿ ನೋಡಿದ್ರಾಯ್ತು ಬಿಡು ಅಂಥೇಳಿ ನಾವು ಅಲ್ಬೇಲಾಪನ್ ನಮಗೇನೆ ಮೋಸ ಹೋಗಿ ಮಾಡಿಬಿಡ್ತದೆ. ಬಾಬಾ ಅಂತಾರೆ, ಸದಾ ಕಾ ಅಭ್ಯಾಸ ಬಹುತ್ ಕಾಲ ಕಾ ಅಭ್ಯಾಸ ಚೈಯೇ. ಸದಾ ಕಾಲದ ಅಭ್ಯಾಸ, ಬಹಳ ಕಾಲದ ಅಭ್ಯಾಸ ಬೇಕು. नहीं तो उस समय सोचने वाले को क्या टटल देंगे. ಪರಿಸ್ಥಿತಿ ಬಂದಾಗ ಯಾವ ಪಾಯಿಂಟ್ ಅಪ್ಲೈ ಮಾಡಲಿ ಅಂತ ಚಿಂತೆ ಮಾಡ್ಕೊಂಡು ಕುಂದ್ರವ್ರಿಗೆ ಏನಂತಾರೆ, ಕುಂಭಕರ್ಣ. ಅವನೇನು ಮಾಡಿದ? ಅಲ್ಬೇಲಾಪನ್ನಾಗ ಮಕ್ಕೊಂಡ. ನೋಡೋಣ, ಟೈಮ್ ಬಂದಾಗ ಗೆದ್ರಾತು ಬಿಡು. ಈ ರೀತಿ ಯೋಚನೆ ಮಾಡ್ಕೊಂಡು ಮಕ್ಕೊಂಡ, ಗೆದ್ನೋ ಸೋತ್ ಬಿಟ್ಟ ಅಲ್ಬೇಲಾಪನ್ನ. इसलिए हर रोज़ मनन शक्ति को बढ़ाते जाओ. ಎವ್ರಿ ಡೇ ಜ್ಞಾನ ಪಾಯಿಂಟ್ಸನ್ನು ಕೇಳಿದ್ದನ್ನು ಅಪ್ಲೈ ಮಾಡಬೇಕು, ಮನನ ಮಾಡಬೇಕು, ವಿಧಿವತ್ತಾಗಿ ಯೂಸ್ ಮಾಡಬೇಕು. रिवाइज कोर्स में व अव्यक्त जो रोज़ सुनते हो तो मनन शक्ति को बढ़ाने के लिए रोज़ कोई ना कोई एक विशेष पॉइंट बुद्धि में धारण करो और जो 4 बातें सुनाई उस विधि से अभ्यास करो. रिवाइज कोर्स्ನಲ್ಲಿ ಅಥವಾ ಅವ್ಯಕ್ತವಾಣಿ, ಈಗೇನು ಸಾಕಾರ ಮುರಳಿನೂ ರಿವೈಸ್ ಆಗ್ತಾ ಇದೆ, ಅವ್ಯಕ್ತವಾಣಿನೂ ರಿವೈಸ್ ಆಗ್ತಾ ಇದೆ, ಆನ್ಲೈನ್ ಬಾಬಾನ್ ಮಿಲ್ನದಲ್ಲೂ ಮುರಳಿ ರಿವೈಸ್ ಆಗ್ತಾ ಇದೆ. ಆ ಮುರಳಿಗಳನ್ನು ಕೇಳ್ತಾ ಮನನ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳಲು ಎವ್ರಿ ಡೇ ಮುರಳಿ ಕೇಳಿದ ತಕ್ಷಣ ಅದರಾಗಿಂದ ಒಂದು ಪಾಯಿಂಟ್ ಬಾಬಾ ಹೇಳ್ತಾರೆ, ಒಂದು ವಿಶೇಷ ಪಾಯಿಂಟನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿ ಆ ಪಾಯಿಂಟನ್ನು, ಈಗೇನು ಬಾಬಾ 4 ಆ್ಯಂಗಲ್ಲೇ ಚಿಂತನೆ ಮಾಡಿರಿ ಅಂತ ಹೇಳಿದ್ರಲ್ಲ, ಇದರ ರಹಸ್ಯ ಏನು, ಇದನ್ನು ಯಾವ ವಿಧಿಯಿಂದ ಅಪ್ಲೈ ಮಾಡ್ಕೋಬೇಕು, ಯಾವ ಸಮಯದಲ್ಲಿ ಅಪ್ಲೈ ಮಾಡ್ಕೋಬೇಕು, ಅನ್ಯರಿಗೆ ಈ ಪಾಯಿಂಟನ್ನು ಹೆಂಗೆ ಅವ್ರ ಜೀವನದಲ್ಲಿ ಯಾವ ವಿಧಿಯಿಂದ ಅಪ್ಲೈ ಮಾಡಿಸ್ಬೇಕು, ಈ ವಿಧಿಯ ಅಭ್ಯಾಸ ಮಾಡಿ. ಪ್ರತಿ ಪಾಯಿಂಟನ್ನು चलते फिरते हर कर्म करते, चाहे स्थूल कर्म करते हो चाहे सेवा का कर्म करते हो, लेकिन सारा दिन मनन चलता रहे. ಮನನ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಟ್ಟು, ಮನನ ಶಕ್ತಿಯ ಲಾಭ ಹೇಳ್ಕೊಟ್ಟು, ಯಾವಾಗ ಮನನ ಮಾಡಬೇಕನ್ನೋದು ಬಾಬಾ ಹೇಳ್ತಾರೆ. ನಡೀತಾ ತಿರುಗಾಡ್ತಾ ಕರ್ಮ ಮಾಡ್ತಾ, ಚಾಹೆ ಸ್ಥೂಲ ಕರ್ಮ ಮಾಡ್ತಿರ್ಬೋದು, ಕಸ ನೆಲ, ಕಿಚನ್, ವಾಕಿಂಗ್, ಯೋಗಾಸನ, ಪ್ರಾಣಾಯಾಮ ಇವೆಲ್ಲ ಮಾಡ್ತಾ ಇರುವಾಗಲೂ ಸೇವಾ ಕರ್ಮನೇ ಮಾಡ್ತಿರ್ಬೋದು ಅಥವಾ ಅಫಿಷಿಯಲ್ ವರ್ಕ್ಸೇ ಮಾಡ್ತಿರ್ಬೋದು. ಇಡೀ ದಿನ ಇದರ ಮನನ ಮಾಡ್ತಾ ಇರಬೇಕು. ಯಾವೊಂದು ಪಾಯಿಂಟ್ ಇಟ್ಕೊಂಡಿರ್ತೀವಲ್ಲ ಆ ಪಾಯಿಂಟನ್ನು ಮನನ ಮಾಡಬೇಕು. ಬಿಸ್ನೆಸ್ಸೇ ಮಾಡ್ತಿರ್ಬೋದು, ಆಫೀಸಿಗೇ ಹೋಗುವಂಥ ಕೆಲಸ ಇರ್ಬೋದು, ಸೇವಾ ಕೇಂದ್ರದಲ್ಲಿ ಸೇವೆ ಮಾಡ್ತಿರ್ಬೋದು. ಆದರೆ ಯಾವ ಸಮಯದಲ್ಲಿ ಬುದ್ಧಿ ಫ್ರೀ ಅನ್ನಿಸ್ತದೋ ಬಾಬಾ ಹೇಳ್ತಾರೆ, ಮನನ ಶಕ್ತಿಯನ್ನು ಅಭ್ಯಾಸ ಮಾಡಬೇಕು, ಅದನ್ನು ವೃದ್ಧಿಸ್ಕೋಬೇಕು. ಯಾಕೆ ಮನನ ಶಕ್ತಿ ವೃದ್ಧಿಯಾಗೋದ್ರಿಂದ ಬಾಬಾ ಹೇಳ್ಯಾರೆ, ಸುಖ ಶಾಂತಿ ಅನುಭವ ಜೊತೆಗೆ ನಿರ್ವಿಘ್ನ ಸ್ಥಿತಿಯನ್ನು ಸಹ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಒಂದೊಂದು ರತ್ನದ ಬೆಲೆ ಹೆಚ್ಚಾಗ್ತದೆ, ಪದಂ ಗುಣ ರತ್ನಗಳು ಹೆಚ್ಚಾಗ್ತದೆ, ಮಾಯಾಜೀತ ಆಗ್ತೀವಿ. ಅದಕ್ಕೆ ಬಾಬಾ ತಿಳಿಸ್ತಾ ಇದ್ದಾರೆ, ಇನ್ನೂ ನಶೆ ಇರ್ತದೆ ಮನನ ಶಕ್ತಿಯಿಂದ.
ಇವನ್ ಬಿಸ್ನೆಸ್ ಆಫೀಸ್ ವರ್ಕ್ನಲ್ಲೂ ಮಾಡ್ಬೋದು ಅಂತಾರೆ ಬಾಬಾ. ಸೇವಾ ಕೇಂದ್ರದಲ್ಲಿ ಸೇವೆ ಮಾಡ್ತಿದ್ರೂ ಮಾಡ್ಬೋದು. कोई काम ऐसे होते हैं जो कर्म कर रहे हैं उसके साथ साथ और भी सोच सकते हैं. ನಾವು 7 days ಕೋರ್ಸ್ನಲ್ಲಿ ಹೇಳ್ತಿರ್ತಾನೆ ರಾಜಯೋಗವು ಒಂದು ಕರ್ಮಯೋಗ ಆಗಿದೆ ಅಂತ ಸಿದ್ಧಪಡಿಸ್ಬೇಕಾದ್ರೆ ಯಾವಾಗ ಮಾಡ್ಬೋದು ರಾಜಯೋಗ. ಹಾಗೆ ಬಾಬಾ ಯಾವಾಗ ಮಾಡ್ಬೋದು ಮನನ ಅನ್ನೋದನ್ನು ಹೇಳ್ತಾರೆ ಬಾಬಾ. ಕೈಯಿಂದ ಕೆಲಸ ಮಾಡುವಾಗ ಬುದ್ಧಿ ಯಾವಾಗ ಫ್ರೀ ಇರ್ತದೋ, ಸ್ನಾನ ಮಾಡುವಾಗ ಕೈಯಿಂದ ಕೆಲಸ ಮಾಡ್ತಿರ್ತೀವಿ, ಬುದ್ಧಿ ಬೇರೇನೂ ಯೋಚನೆ ಮಾಡ್ತಿರ್ತದೆ. ಬುದ್ಧಿಗೆ ಏನು ಕೆಲಸ ಇಲ್ಲ ಅಂದರೆ ಸ್ನಾನ ಮಾಡುವಾಗ ಇನ್ನು ಇಂಗ್ಲೆಂಡು ಗಾರ್ಡನ್ನು ಏನೂ ಯೋಚನೆ ಮಾಡ್ಬೋದು. ಅದು ಆ ಟೈಮಿಗೆ ಮನನ ಮಾಡಿರಿ. ದೇಹ ಶೃಂಗಾರ ಮಾಡ್ಕೊಳ್ಳುವಾಗ ಬುದ್ಧಿ ಫುಲ್ ಫ್ರೀ ಇರ್ತದೆ, ಬುದ್ಧಿಯಲ್ಲೇನು ಅಪ್ಲೈ ಮಾಡ್ಕೋಬೇಕಾಗಿಲ್ಲ. ಆವಾಗ ಮನನ ಮಾಡಿರಿ. ವಾಕಿಂಗ್ ಇಲ್ಲ ಅಂದರೆ ಬಟ್ಟೆ ವಾಷಿಂಗ್, ಯಾವ ಟೈಮಿಗೆ ಬುದ್ಧಿ ಫ್ರೀ ಇರ್ತದೋ, ಎಷ್ಟೋ ಕಾರ್ಯಗಳು ಮ್ಯಾಕ್ಸಿಮಮ್ ಇಡೀ ದಿನದಲ್ಲಿ ಕೈಯಿಂದ ಕೆಲಸ ಮಾಡ್ತಿರುವಾಗ ಬುದ್ಧಿ ನಾವು ಹೇಳಿದಲ್ಲಿ ಯೋಚನೆ ಮಾಡಲು ತೊಡಗಿಸಲು ನಾವು ಅದನ್ನು ವಿನಿಯೋಗಿಸ್ಕೋಬೋದು. ಕೆಲವೊಂದು ಕೆಲಸ ಮಾಡುವಾಗ बहुत थोड़ा समय ऐसा कार्य होता है जिसमें बुद्धि का फुल अटेंशन देना पड़ता है, नहीं तो डबल तरफ बुद्धि चलती रहती है. ಕೆಲವೊಂದು ಕಾರ್ಯ ಮಾಡುವಾಗ, ಫಾರ್ ಎಕ್ಸಾಂಪಲ್ ಓದುವಾಗ, ಬರೆಯುವಾಗ, ಡಿಸಿಷನ್ಸ್ ತಗೊಳ್ಳುವಾಗ, ಬುದ್ಧಿಯನ್ನು ಏನಾದರೂ ಕ್ರಿಯೇಟಿವ್ ಆಗಿ ರಚನೆ ಮಾಡುವಾಗ, ಕವನ ಇವೇನು ಮಾಡುವಾಗಲೇ ಅವಾಗ ಏನು ಮಾಡಬೇಕಾಗ್ತದೆ, ಬುದ್ಧಿಯಲ್ಲಿ ಫುಲ್ ಅಡಾಪ್ಟ್ ಮಾಡ್ಕೋಬೇಕು, ಅಲ್ಲಿ ಫುಲ್ ಯೂಸ್ ಮಾಡಬೇಕಾಗ್ತದೆ. ಅವಾಗ ಮನನೂ ಮಾಡು, ಆಮೇಲೆ ಓದೋದು ಬರೆಯೋದು ಅದನ್ನು ಮಾಡೋಕ್ಕಾಗಂಗಿಲ್ಲ. ಅವು ಎಲ್ಲ ಇಡೀ ದಿನದಲ್ಲಿ ಏನು ಇಡೀ ದಿನ ಅವನು ಮಾಡಲ್ಲ, ಸ್ವಲ್ಪ ಅಷ್ಟೇ ಆ ಕೆಲಸ. ಉಳಿದ ಮ್ಯಾಕ್ಸಿಮಮ್ ನಾವು ಕರ್ಮಣ ಸೇವೆ ಮಾಡ್ತೀವಿ. ಈಗ ಸ್ನಾನ ಮಾಡುವಾಗ ನಾನು ಮಗ್ಗಿನಿಂದ ನೀರನ್ನು ತೆಗೆದುಕೊಂಡು ಹಾಕಿಕೊಳ್ಳಬೇಕಾಗಿದೆ ಅಂತ ನಾವೇನು ಅದೇ ಕರ್ಮದ ಬಗ್ಗೆ ನಾವೇನು ಚಿಂತನೆ ಮಾಡೋಂಗಿಲ್ಲ, ಬೇರೆ ಯಾವುದೋ ಮಾಡ್ತೀವಿ. ನಾನು ತುತ್ತನ್ನು ಬಾಯಿಗೆ ಹಾಕಿಕೊಳ್ಳಬೇಕಾಗಿದೆ ಅಂತ ನಾವೇನು ಊಟ ಮಾಡುವಾಗ ಅಂದ್ಕೊಳ್ಳೋಂಗಿಲ್ಲ. ತಾನಾಗಿ ಅದು ಪ್ರಾಕ್ಟೀಸ್ ಮೇಲೆ ತಾನೇ ಮಾಡ್ತಿರ್ತದೆ. ಆ ಟೈಮಿಗೆ ಬುದ್ಧಿ ಫ್ರೀ ಇರ್ತದಲ್ಲ. ಬೇರೆಯವ್ರ ಮಂದಿ ಸಿಕ್ಕರೆ ಮಾತು ಹಚ್ತೀವಿ, ಒಬ್ಬರ ಇದ್ದರೆ ಎಲ್ಲೋ ಕಳಿಸ್ತೀವಿ ಮನಸ್ಸನ್ನು. ಅದ್ರ ಬದಲು ಆ ಟೈಮಿಗೆ ಬಾಬಾ ಹೇಳಿಕೊಟ್ಟ ಅವ್ಯಕ್ತವಾಣಿ ಅಥವಾ ಸಾಕಾರವಾಣಿಯ ಯಾವುದಾದ್ರೂ ಪಾಯಿಂಟನ್ನು 4 ಆಸ್ಪೆಕ್ಟ್ಸ್ನಿಂದ ಮನನ ಮಾಡಬೇಕು. ಈ ರೀತಿ ಸಮಯ ನಮ್ಮದನ್ನು ದಿನಚರಿಯಲ್ಲಿ ನಾವೇ ನೋಟ್ ಕರೋ ಯಾವ ಟೈಮಿಗೆ ನನ್ನ ಬುದ್ಧಿ ಫ್ರೀ ಇರ್ತದೆ. ಬೀಚ್ में बहुत समय मिलता है. ಶುಭಾಬನಿಗೆಲ್ಲ ಗೊತ್ತಿದೆ ನೋಡ್ರಿ, ಜನರದ್ದು ಮಕ್ಕಳದ್ದು ದಿನಚರಿ. ಬುದ್ಧಿ ಫ್ರೀ ಇರುವಂಥ ಬೇಕಾದಷ್ಟು ಟೈಮ್ ನಿಮಗೆ ಸಿಗ್ತದೆ. मनन शक्ति के लिए विशेष समय मिले तब अभ्यास करेंगे, ऐसे कोई बात नहीं है. ಸ್ಟಿಚಿಂಗ್ ಮಾಡೋದಿರ್ಬೋದು, ಅವಾಗ ಬುದ್ಧಿ ಫ್ರೀ ಇರ್ತದೆ. ಮನನ ಶಕ್ತಿಗೋಸ್ಕರ ವಿಶೇಷಣ ಟೈಮ್ ತೆಗೆದಿಡಬೇಕು ಅನ್ನೋ ಹಂಗೇನಿಲ್ಲ. ಈಗ ಯೋಗ ಮಾಡಬೇಕು ಅಥವಾ ಕ್ಲಾಸ್ ಕೇಳಬೇಕು, ಅದಕ್ಕೆ ನಾ ಟೈಮ್ ಕೊಡಬೇಕಾಗ್ತದೆ ಸಪ್ರೇಟ. ಆದರೆ ಮನನ ಶಕ್ತಿಗೆ ಸಪ್ರೇಟ್ ಟೈಮ್ ಬೇಕಾಗಿಲ್ಲ. ಕೈಯಿಂದ ಕೆಲಸ ಮಾಡ್ತಾಯಿದ್ರು, ಬುದ್ಧಿಯಿಂದ ಮನನ ಮಾಡ್ಬೋದು. ಚलते फिरते भी कर सकते हो. अगर एकांत का समय मिलता तो बहुत अच्छा. ನಡೀತಾ ತಿರುಗಾಡ್ತಾ ಕೆಲಸ ಮಾಡ್ಬೋದು. ಏಕಾಂತ ಟೈಮ್ ಸಿಕ್ಕರಂತೂ ಭಾರಿ ಬೆಸ್ಟ್. ಇನ್ನೂ ಮಹಿನತೆಯಲ್ಲಿ ಹೋಗಿ ಪ್ರತಿ ಪಾಯಿಂಟನ್ನು ಸ್ಪಷ್ಟೀಕರಣ ಮಾಡ್ಕೋಬೋದು, ವಿಸ್ತಾರ ಮಾಡ್ಕೋಬೋದು, ಬೇಕಾದಂಗೆ ಮಜಾ ಮಾಡ್ಬೋದು. लेकिन पहले पॉइंट के नशे की स्थिति में स्थित होके करना, फिर बोर नहीं होंगे. ನಾನು ಯಾವ ಪಾಯಿಂಟನ್ನು ಮನನ ಮಾಡಬೇಕು, ಸ್ಪಷ್ಟೀಕರಣ ಮಾಡ್ಕೋಬೇಕು, ವಿಸ್ತಾರ ಮಾಡ್ಕೋಬೇಕು, ಮಜಾ ಮಾಡಬೇಕು, ಮಂಥನ ಮಾಡಬೇಕಂತ ನಾನು ಯಾವ ಪಾಯಿಂಟನ್ನು ಆರಿಸ್ಕೊಂಡಿನೋ, ಫಸ್ಟ್ ನನಗೆ ಆ ಪಾಯಿಂಟಿನ ನಶೆ ಇರಬೇಕು. ಆ ಪಾಯಿಂಟ್ ನನಗೆ ಖುಷಿ ಕೊಡುವಂಥದ್ದಾಗಿರಬೇಕು. ಅಂಥ ಪಾಯಿಂಟಿನ ನಶೆಯ ಸ್ಥಿತಿಯಲ್ಲಿ ಇದ್ದುಕೊಂಡು ಆ ನಂತರ ಮನನ ಮಾಡಿದರೆ ಬೋರ್ ಆಗಲ್ಲ. ಇಲ್ದಿದ್ರೆ ಯಾವುದೋ ಒಂದು ಪಾಯಿಂಟ್ ಆರಿಸ್ಕೊಳಕ್ಕೆ ಹೇಳ್ಯಾರ ಬಾಬಾ ಅಂತ ಯಾವುದೋ ಒಂದು ಪಾಯಿಂಟನ್ನು ಆರಿಸ್ಕೊಳ್ಳೋದಲ್ಲ. ಬಾಬಾ ಅಂತಾರೆ ಇಲ್ದಿದ್ರೆ ರಿಪೀಟ್ ಒಂದೇ ಪಾಯಿಂಟನ್ನು ಮನನ ಮಾಡ್ದಂಗೆ ಸ್ಮರಣೆ ಮಾಡ್ದಂಗೆ ಅನ್ನಿಸ್ತದೆ. ಫಿರ್ कहते हैं ये तो हो गया, अब क्या करे. ಹ್ಞೂ ಬಾಬಾ ಮನನ ಮಾಡಾಯ್ತು, 10 ಸಲ ಅಂದೆ ಮುಗೀತು, ಇನ್ನು ನೆಕ್ಸ್ಟ್ ಏನು ಮಾಡಲಿ ಅಂತ ಕೇಳ್ತಾರೆ ಮಕ್ಕಳು. ಆ್ಯಕ್ಚುಲಿ ನಶೆಯಿಂದ ಯಾವ ಪಾಯಿಂಟನ್ನು ಮಂಥನ ಮಾಡ್ತೀವೋ ಡೀಪ್ ಹೊಸ ಎಕ್ಸ್ಪೀರಿಯನ್ಸ್ ಲೀಡ್ಸ್ ಟು ನ್ಯೂ ಎಕ್ಸ್ಪೀರಿಯನ್ಸ್ ಹಂಗೆ ಹೊಸದಾಗಿ ಅನುಭವ ಮಾಡ್ಕೊಂಡು ಕರ್ಕೊಂಡು ಹೋಗ್ತದೆ. ಮ್ಯಾಜಿಕಲಿ ನಮಗೆ ಗೊತ್ತಿರೋಂಗಿಲ್ಲ ಇಂಥ ಚಿಂತನೆನೂ ನಮಗೆ ಫ್ಲ್ಯಾಶ್ ಆಗ್ತದೆ ಅಂತ ಮನನ ಮಾಡುವಾಗ. ಆದರೆ
ಬೋರಿಂಗ್ ಮಾಡ್ಕೊಂಡು ನಾವು ಮನನ ಮಾಡಕತ್ತೀವಿ, ಬರೀ ಪಾಯಿಂಟ್ ಏನು ರಿಪೀಟ್ ರಿವೈಸ್ ಮಾಡಾಕತ್ತೀವಿ ಅಂದರೆ ಅಷ್ಟೊತ್ತಿಗೆ ಬೋರ್ ಆಗ್ತದೆ. 2 ನಿಮಿಷನಾಗ 10 ನಿಮಿಷದಾಗ ಮಾಡೋ ಮನನ 2 ನಿಮಿಷನಾಗ ಮಾಡಿ ಮುಗೀತು ಬಾಬಾ, ನೆಕ್ಸ್ಟ್ ಏನಂತೀವಿ. ಜೈಸೆ ಫಾರ್ ಎಕ್ಸಾಂಪಲ್ ಬಾಬಾ ಹೇಳ್ತಾರೆ, जैसे कोई स्वदर्शन चक्र चलाने में हंसाते हैं ना, चक्र क्या चलाए 5 मिनट में चक्र पूरा हो जाता है. स्थिति का अनुभव करने नहीं आता है तो सिर्फ रिपीट कर लेते हैं. सत्युग त्रेता द्वापर कलयुग, इतने जन्म इतने आयु इतने समय, बस पूरा हो गया. लेकिन स्वदर्शन चक्रधारी बनना अर्थात नॉलेजफुल पावरफुल स्थिति का अनुभव करना. ಶಿವಬಾಬಾ ತಿಳಿಸ್ತಾರೆ, ಬೈ ಚಾನ್ಸ್ ನಮಗೇನಾದರೂ ಮನನ ಮಾಡೋಕ್ಕೆ ಸರಿಯಾದ ವಿಧಿ ಗೊತ್ತಿಲ್ಲ, ರಿಪಿಟೇಷನ್ ಆಫ್ ಪಾಯಿಂಟ್ಸೇ ಮನನ ಅಂದ್ಕೊಂಡ್ರೆ ಏನಾಗ್ತದೆ. ಕೆಲವೊಮ್ಮೆ ಬ್ರಹ್ಮಕುಮಾರಿ ತಾವೇ ಮಾತಾಡ್ಕೊಂಡು ಜೋಕ್ ಮಾಡ್ತಾರೆ, ಏನು ರೀ ಬಾಬಾ ಇಡೀ ದಿನ ಸುದರ್ಶನ್ ಚಕ್ರ ತಿರುಗಿಸಿ ಎಷ್ಟು ಸಲ ತಿರುಗಿಸ್ಬೇಕ್ರಿ, ಆತಷ್ಟೇ. ಏನು ನಾನು ಸತ್ಯ ತ್ರೇತ ದ್ವಾಪರ ಕಲಿಯುಗ ಸಂಗಮಿಗ, ಸತ್ಯದಲ್ಲಿ 8 12 ದ್ವಾಪರದಾಗ 21 ಕಲಿಯುಗದಾಗ 42 ಜನ್ಮ, ಅಲ್ಲಿ ಇಷ್ಟ ಆಯುಷ್ಯ ಇಲ್ಲಿ ಇಷ್ಟ ಆಯುಷ್ಯ, ಇದು 5000 ವರ್ಷ 1200 ಆಯ್ತಲ್ರಿ, 5 ನಿಮಿಷನಾಗ ಚಕ್ರ ತಿರುಗಿಸಿದೆ, ಇದನ್ನೇ ಇಡೀ ದಿನ ಏನು ತಿರುಗಿಸೋದು ಅಂತಾರೆ. ಒಂದು ಪಾಯಿಂಟಿನ ಆಳಕ್ಕೆ ಹೋಗ್ಬೇಕು. ಸತ್ಯುಗದಲ್ಲಿ ನಾ ಹೆಂಗಿದ್ದೆ, ಸರ್ವಗುಣ ಸಂಪನ್ನ ಅಂದರೆ ನನ್ನೊಳಗೆ ಏನೇನಿತ್ತು ಅವನ್ನೆಲ್ಲ ಈಗಲೇ ಜಾಗೃತ ಮಾಡಿಕೊಳ್ಳೋ ಅನುಭವ. ಡಬಲ್ ಅಹಿಂಸಕನಾಗಿದ್ದೆ, ಸರ್ವಗುಣ ಒಂದೊಂದನ್ನು ನಾವು ಆಳ ಹೋದರೆ ಸತ್ಯುಗ ಅನುಭವ ಮಾಡೋಕ್ಕೆ ಎಷ್ಟೊತ್ತನ ಬೇಕು ಹೇಳ್ರಿ. ನಮ್ಮ ಆದಮೇಲೆ ಮರ್ಯಾದ ಪುರುಷೋತ್ತಮಾಗಿದ್ದೆ, ನಾನು ಹಾಗಾಗಿದ್ದೆ, ಒಂದೊಂದೇ ಆಳವಾಗಿ ಅನುಭವ ಮಾಡ್ತಾ ಹೋದರೆ ಎಷ್ಟು ವೆರೈಟಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ನಾವು ಬರೀ ಹೀಗೆ ಪಾಯಿಂಟ್ ರಿಪೀಟ್ ಮಾಡಿದರೆ 2 ನಿಮಿಷನಾಗ ಮುಗಿತೈತೆ. ಅದೇನು ಅದಕ್ಕೆ ಬಾಪ್ದಾದ ಹೇಳ್ತಾರೆ, ಸ್ವದರ್ಶನ ಚಕ್ರಧಾರಿ ಆಗೋದಂದರೆ ಬರೀ ಪಾಯಿಂಟ್ ರಿಪೀಟ್ ಮಾಡೋದಲ್ಲ. ಸ್ವದರ್ಶನ ಚಕ್ರಧಾರಿ ಆಗೋದಂದರೆ ನಾಲೆಜ್ಫುಲ್ ಆಗೋದು, ಪವರ್ಫುಲ್ ಸ್ಥಿತಿ ಅನುಭವ ಮಾಡೋದು. पॉइंट के नशे में स्थित रहना, राज में राजयुक्त बनना, ऐसे अभ्यास हर पॉइंट में करो. ಹೆಂಗೆ ಮನನ ಮಾಡ್ಬೇಕನ್ನೋದು ಸ್ಪಷ್ಟ ಹೇಳ್ತಾರೆ ಬಾಬಾ. ಪಾಯಿಂಟಿನ ನಶೆಯಲ್ಲಿ ಸ್ಥಿತರಾಗಿದ್ದು ಮಾಡಬೇಕು. ಆ ಪಾಯಿಂಟಿನ ನಶೆ ಫಸ್ಟ್ ನಮ್ಮೊಳಗೆ ತರಿಸ್ಕೋಬೇಕು. ಆ ನಶೆಯಲ್ಲಿದ್ದು ಸ್ಥಿತರಾಗಿ ಮನನ ಮಾಡಬೇಕು. ಆಮೇಲೆ ಅದರ ಅಂತರಂಗದ ರಹಸ್ಯದೊಳಗೆ ಸ್ಥಿತರಾಗಿದ್ದು ಅಭ್ಯಾಸ ಮಾಡಿ ಪಾಯಿಂಟ್ನಲ್ಲಿ ಸ್ಥಿತರಾಗಬೇಕು. ಆ ರಹಸ್ಯಯುಕ್ತ ಸ್ಥಿತಿ ನಮ್ಮದಾಗಬೇಕು. यह तो एक स्वदर्शन चक्र की बात सुनाई. ಇದು ಒಂದು ಸ್ವದರ್ಶನ ಚಕ್ರಧಾರಿ ಅನ್ನೋ ಒಂದು ಪಾಯಿಂಟನ್ನು ಬಾಬಾ ಈಗ ಎಕ್ಸ್ಪ್ಲೇನ್ ಮಾಡಿದ್ರಷ್ಟೇ. ಐಸೆ ಹರ್ ಜ್ಞಾನ್ ಕಿ ಪಾಯಿಂಟ್ ಕೋ ಮನನ ಕರೋ. ಈ ರೀತಿ ಪ್ರತಿ ಪಾಯಿಂಟನ್ನು, ಪರಮಾತ್ಮನ ಪ್ರತಿ ಮಹಾವಾಕ್ಯವನ್ನು ಮನನ ಮಾಡುವ ಅವಕಾಶವಿದೆ. ಬೀಚ್ ಮೇ ಯಾ ಅಭ್ಯಾಸ ಕರೋ. ಮಧ್ಯದಲ್ಲಿ ಇದು ಪಾಯಿಂಟನ್ನು ಅಭ್ಯಾಸ ಮಾಡ್ತಾ ಇರಿ. ಮನನ ಮಾಡಬೇಕು, ಅದನ್ನು ಪ್ರಯೋಗ ಮಾಡಬೇಕು. ಮನನ ಮಾಡಬೇಕು, ಪುನಃ ಅದನ್ನು ಅಭ್ಯಾಸ ಮಾಡಬೇಕು. ऐसे नहीं सिर्फ आधा घंटा मनन किया, ಕೇವಲ ಅರ್ಧ ತಾಸು ನಾ ಮನನ ಮಾಡಬೇಕಂತ ಚಾರ್ಟ್ನಾಗ ಬರ್ಕೊಂಡು ಅರ್ಧ ತಾಸು ಮನನ ಮಾಡೀನಿ ಅಂತ ಬರೀ ಅದಕ್ಕೆ ಅರ್ಧ ಗಂಟೆ ಲಿಮಿಟೇಷನ್ ಹಾಕೋಬೇಡ್ರಿ. ಸಮಯ ಮಿಲೆ ಬುದ್ಧಿ ಮನನಕ್ಕೆ ಅಭ್ಯಾಸ ಮೇ ಚಲಿ ಜಾಯ್. ಸಮಯ ಸಿಕ್ಕರೆ ಸಾಕು, ಬುದ್ಧಿ ಮನನದ ಅಭ್ಯಾಸಕ್ಕೆ ಹೋಗಬೇಕು. ಯಾವಾಗ ಮನನ ಮಾಡ್ಬೇಕಂತ ಹೇಳಿದ್ರಲ್ಲ ಬಾಬಾ, ಅದಕ್ಕೇನು ಸಪ್ರೇಟ್ ಎಲ್ಲ ಬಿಟ್ಟು ಕುತ್ಕೋಬೇಕಾಗಿಲ್ಲ. ಕೈಯಿಂದ ಕೆಲಸ ಮಾಡ್ತಿದ್ರು, ಮನಸ್ಸಿನಲ್ಲಿ ಮನನ ಮಾಡು. ಏಕಾಂತ ಸಿಕ್ಕರಂತೂ ಭಾರಿ ಬೆಸ್ಟೇ. मनन शक्ति से बुद्धि बिजी रहेगी तो स्वतः ही सहज माया जीत बन जाएंगे. ಎಷ್ಟು ವೈಡ್ ಸಹಯೋಗ ಹೆಲ್ಪ್ ಇದೆ ಮನನ ಶಕ್ತಿಯಿಂದ. ಮನನ ಶಕ್ತಿಯಿಂದ ಬುದ್ಧಿ ಬ್ಯುಸಿ ಆಗಿಬಿಡ್ತದೆ. ಸ್ವತಃವಾಗಿ ನಾವು ಸಹಜವಾಗಿ ಮಾಯಾ ಜೀತ್ ಆಗಿಬಿಡ್ತೀವಿ. ಬ್ಯುಸಿ ದೇಖ್ ಮಾಯಾ ಆಪೇ ಹಿ ಕಿನಾರ ಕರ್ಲೇಗಿ. ಮತ್ತೊಂದು ಲಾಭ ಮನನ ಶಕ್ತಿಯಿಂದ ಮಾಯಾ ಜೀತ್ ಆಗ್ತೀವಿ. ನಾವು ಮಾಯಾ ನೋಡ್ತದೆ ಇವ್ರು ಮನನ ಮಾಡಕತ್ತಾರ, ವ್ಯರ್ಥ ಸಂಕಲ್ಪಿಗೆ ಹೋಗೋದು ಬೇಡ್ತಡಿ, ಮನನ ಮಾಡಕತ್ತಾರ, ಒಳಗೆ ತುರುಕ್ಕೊಳಕ್ಕೆ ಜಾಗ ಇಲ್ತಡಿ, ಇವ್ರು ಒಂದು ಚಿಂತನೆ ಆದಮೇಲೆ ಒಂದು ಚಿಂತನೆ ಜ್ಞಾನದ್ದೇ ಮಾಡಕತ್ತಾರ, ಈಗ ನನಗೆ ಒಳಗೆ ಹೋಗೋ ಅವಕಾಶ ಇಲ್ತಡಿ ಅಂತ ಮಾಯಾ ವೇಟ್ ಮಾಡಿ ತಾನೇ ದಡಸೆ ಅದು ದೂರ ಸರಿದು ಬಿಡ್ತದೆ. ಮಾಯಾಯೇ ಯುದ್ಧ ಕರೋ ಭಗಾವೋ ತೋ ಕಭಿ ಹಾರ್ ಕಭಿ ಜೀತ್ ಹೋ. ಯಹ ಚೀಂಟಿ ಮಾರ್ಗ ಕಾ ಪುರುಷಾರ್ಥ ಹೈ.
ಮಾಯೆ ಬಂದು ವ್ಯರ್ಥ ಸಂಕಲ್ಪ ತಂದು ಏನೆಲ್ಲ ಮಾಡಬಾರ್ದು ಕಾರ್ಯ ಮಾಡಿ ಆಮೇಲೆ ನಾ ಹಿಂಗೆ ಯಾಕೆ ಮಾಡಿದ್ನೇನಂತ ಮಾಯೆಗೆ ಜೋರು ಮಾಡಿ ಯುದ್ಧ ಮಾಡಿ ಆಮೇಲೆ ಕೆಲವೊಮ್ಮೆ ಗೆಲ್ಬೋದು ಕೆಲವೊಮ್ಮೆ ಸೋಲ್ಬೋದು. ಇದೆಲ್ಲ ಇರುವೆ ಸ್ಪೀಡಿನ ಪುರುಷಾರ್ಥ, ಇರುವೆ ಮಾರ್ಗದ ಪುರುಷಾರ್ಥ. ಇರುವೆ ಎಷ್ಟು ಸ್ಪೀಡ್ನಾಗ ಹೋಗಬಲ್ಲದು? अब तो ಈಗ ಎಂಥ ಸಮಯ? ಇರುವೆ ಮಾರ್ಗದ ಪುರುಷಾರ್ಥದ ಸಮಯನ. अब तो ತೀವ್ರ ಪುರುಷಾರ್ಥ करने का समय है. ಈಗಿನ ಮಾಹೋಲ್, ಈಗಿನ ಪರಿಸ್ಥಿತಿನೇ ಹೇಳ್ತದೆ ನಮ್ಮ ಪುರುಷಾರ್ಥ ಇನ್ನೂ ಫಾಸ್ಟ್ ಆಗುವ ಸಮಯ, ಉಡನೆ का समय है, ಹಾರುವ ಸಮಯ. इसलिए मनन शक्ति से बुद्धि को बिजी रखो. ಆದ್ದರಿಂದ ಮನನ ಶಕ್ತಿಯಿಂದ ಬುದ್ಧಿಯನ್ನು ಬ್ಯುಸಿ ಇಟ್ಟುಕೊಳ್ಳಿ. इसी मनन शक्ति से याद की शक्ति में मगन रहना. ಈ ಮನನ ಶಕ್ತಿಯಿಂದಲೇ ಇನ್ನೊಂದು ಲಾಭ, ನೆನಪಿನ ಶಕ್ತಿಯಲ್ಲಿ ಮಗ್ನರಾಗಿರ್ಬೇಕು. ಒಂದೇ ಸ್ಥಿತಿಯಲ್ಲಿ ಬೀಜರೂಪ ಸ್ಥಿತಿಯಲ್ಲಿ ಮಗ್ನರಾಗಬೇಕು. ಈ ಅನುಭವ ಸಹಜ ಹೋ ಜಾಯೇಗಾ. ಆವಾಗ ಒಂದೇ ಸ್ಥಿತಿಯಲ್ಲಿ ಮಗ್ನ ಆಗಬೇಕಲ್ಲ ಯೋಗದಲ್ಲಿ. ಆವಾಗ ಇದು ಮನನ ಶಕ್ತಿ ಮಗ್ನರಾಗಲಿಕ್ಕೆ ಹೆಲ್ಪ್ ಮಾಡ್ತದೆ. ಕರ್ಮ ಮಾಡುವಾಗ ಮನನ ಶಕ್ತಿ ಪ್ರಯೋಗ ಮಾಡೋಣ, ಯೋಗದಲ್ಲಿ ಆಗ ಮಗ್ನ ಸ್ಥಿತಿ ಬರ್ತದೆ. ಜ್ಞಾನ ರತ್ನಗಳ ಮನನ ಮಾಡೋಣ, ಯೋಗಾನುಭೂತಿಯಲ್ಲಿ ಮಗ್ನರಾಗಲು ಸಾಧ್ಯ. मनन माया जीत और व्यर्थ संकल्पों से भी मुक्त कर देता है. ಮನನ ಶಕ್ತಿ ಮಾಯಾ ಜೀತನ್ನಾಗಿಯೂ ಮಾಡ್ತದೆ. ಮನನ ಶಕ್ತಿಯ ಮತ್ತೊಂದು ಲಾಭ, ಒಳಗಡೆ ಎಲ್ಲರಿಗೂ ದೊಡ್ಡ ಪ್ರಾಬ್ಲಮ್ಮೇ ವ್ಯರ್ಥ ಸಂಕಲ್ಪ ಮಾಡಬಾರ್ದೆಲ್ಲ ನೆಗೆಟಿವ್ ಸಂಕಲ್ಪಗಳು ಬರ್ತಿರ್ತವೆ. ಈ ವ್ಯರ್ಥ ಸಂಕಲ್ಪಗಳಿಂದಲೂ ಮುಕ್ತರಾಗಲು ಸಹಜ ಸಾಧನ ಮನನ ಶಕ್ತಿ. ಜಹಾ ವ್ಯರ್ಥ ನಹಿ, ಬಾಬಾ ಎಷ್ಟು ಸ್ಪಷ್ಟ ಹೇಳ್ತಾರೆ ನೋಡಿ, ಎಲ್ಲಿ ವ್ಯರ್ಥ ಇಲ್ಲವೋ ವಹಾ ವಿಘ್ನ ನಹಿ. ವ್ಯರ್ಥ ವಿಘ್ನವನ್ನು ಆಹ್ವಾನ ಮಾಡಿಬಿಡ್ತದೆ. ಅದಕ್ಕೆ ಎಲ್ಲಿ ವ್ಯರ್ಥವೇ ಇಲ್ಲ ಅಲ್ಲಿ ವಿಘ್ನ ಇಲ್ಲ. ವ್ಯರ್ಥ ಇರಬಾರ್ದು ಅಂದರೆ ಏನು ಮಾಡಬೇಕು? ಮನನ ಮಾಡಬೇಕು. समर्थ स्थिति व लगन में मगन रहने की स्थिति स्वतः ही हो जाती है. ಎಲ್ಲಿ ಮನನ ಶಕ್ತಿ ಇದೆಯೋ ಅಲ್ಲಿ ಸಮರ್ಥ ಸ್ಥಿತಿ ಅಥವಾ ಲಗನ್ನಲ್ಲಿ ಮಗ್ನರಾಗುವ ಸ್ಥಿತಿ ಸ್ವತಃವಾಗಿ ಆಗಲು ಸಾಧ್ಯ. कई सोचते हैं बीज रूप स्थिति या शक्तिशाली याद की स्थिति कम रहती है या बहुत अटेंशन देने के बाद अनुभव होता है. ಕೆಲವು ಹೇಳ್ತಾರೆ ನಾವು ಬೈಠಕ್ ಯೋಗದಲ್ಲಿ ಬೀಜರೂಪ ಸ್ಥಿತಿಯಲ್ಲಿ ಇರ್ಬೇಕು ಅನ್ಕೊತೀವಿ, ಜ್ವಾಲಾಮುಖಿ ಸ್ಥಿತಿಯಲ್ಲಿ ಇರ್ಬೇಕು ಅನ್ಕೊತೀವಿ, ಶಕ್ತಿಶಾಲಿ ಸ್ಥಿತಿಯಲ್ಲಿ ಇರ್ಬೇಕು ಅನ್ಕೊತೀವಿ. ಭಾಳ ಕಡಿಮೆ ಆಗಿಬಿಡ್ತದೆ. ಕೆಲವೊಮ್ಮೆ ಯೋಗನೇ ಮಗ್ನಾವಸ್ಥೆಗೆ ಹೋಗಲ್ಲ, ಅಥವಾ ಭಾಳ ಕಡಿಮೆ ಸಮಯ ಇರ್ತದೆ ಬೀಜರೂಪ ಸ್ಥಿತಿ, ಅಥವಾ ಭಾಳ ಕಷ್ಟಪಟ್ಟು ಅಟೆನ್ಷನ್ ಆದಮೇಲೆ ನಮ್ಗೆ ಬೀಜರೂಪ ಸ್ಥಿತಿ ಸಿಗ್ತದೆ ಅಂತ ಕೆಲವೊಬ್ಬರು ಯೋಚನೆ ಮಾಡ್ತಾರೆ, ಕಂಪ್ಲೇಂಟ್ ಮಾಡ್ತಾರೆ. ಬಾಬಾ ಹೇಳ್ತಾರೆ ಇಸ್ಕಾ ಕಾರಣ ಅಗಲೇ ಬಾರ್ ಬಿ ಸುನಾಯ. ಹೇಳ್ರಿ, ಯೋಗ ಏಕಾಗ್ರ ಯಾಕೆ ಆಗೋದಿಲ್ಲ ಅನ್ಲಿಕ್ಕೆ ಬಾಬಾ ಏನು ಹೇಳಿಕೊಟ್ಟಿದ್ರು ಹೋದ ಬಾರಿನೂ ನಾನು ನಿಮಗೆ ಹೇಳಿಕೊಟ್ಟಿದ್ದೆ ಅಂತಾರೆ ಬಾಬಾ. ಹೇಳಿ, ಯಾವುದನ್ನು ಹೇಳಿಕೊಟ್ಟಿದ್ರು ಬಾಬಾ? ಯಾಕೆ ನಮ್ಮ ಯೋಗ ಹಿಡಿಯಂಗಿಲ್ಲ ಅಂದಿದ್ರು ಬಾಬಾ? ಲೀಕೇಜ್ ಹೇ. ನೋಡ್ರಿ, ಪ್ರೊಫೆಸರಿಗೆ ಎಷ್ಟು ಕರೆಕ್ಟ್ ನೆನಪೈತಿ. ಹಿಂದಿನ ಪಾಠದಲ್ಲಿ ಏನು ಮಾಡಿದ್ದೆ, ಈಗಿನ ಪಾಠದಲ್ಲಿ ಅದನ್ನೇ ರಿವೈಸ್ ಮಾಡ್ತಾರೆ ಬಾಬಾ. ಮಕ್ಕಳು ಕೇಳೋದವ್ರು ಮರ್ತು ಹೋಗ್ಯಾರ ಹೋದ ಸಂಡೆ ಏನು ಮುರಳಿತ್ತಂತ. ಹೋದ ಸಂಡೆ ಬಾಬಾ ಹೇಳಿದ್ರಲ್ಲ, ಹೃದಯದ ಪ್ರೀತಿ ದಿಮಾಗಿನ ಪ್ರೀತಿ. ಹೃದಯದ ಪ್ರೀತಿ ಇದ್ದವ್ರದ್ದು ಎಲ್ಲೂ ಲೀಕೇಜ್ ಆಗಲು ಸಾಧ್ಯನೇ ಇಲ್ಲ. ದಿಮಾಗ್ ಮೇಲಿನ ಪ್ರೀತಿ ಬರೀ ಮೇಲೆ ಅಷ್ಟೇ ಪ್ರೀತಿ. ಯಾವುದೋ ವಸ್ತು ವೈಭವದಲ್ಲಿ ಲೀಕೇಜ್ ಆಗಿಬಿಡ್ತದೆ ಅಂತ ಬಾಬಾ ಹೇಳಿದ್ರಲ್ಲ. ಲೀಕೇಜ್ ಆದರೆ ಏನೇನಾಗ್ತದೆ? ತುಂಬಂಗಿಲ್ಲ. ಎಷ್ಟು ಅನುಭವ ಮಾಡಿದ್ರೂ ತುಂಬಂಗಿಲ್ಲ, ಯಾಕೆಂದ್ರೆ ಲೀಕೇಜ್ ಇದೆ. ಹಾಗೆ ಬಾಬಾ ತಿಳಿಸ್ತಿದ್ರೆ ಯಾಕೆ ಬುದ್ಧಿಯಲ್ಲಿ ಬೀಜರೂಪ ಸ್ಥಿತಿ ಅನುಭವ ಆಗೋದಿಲ್ಲ ಅಂದರೆ, ಲಾಸ್ಟ್ ಟೈಮ್ ಹೇಳ್ಕೊಟ್ಟಿನಿ, ಬುದ್ಧಿ ಲೀಕೇಜ್ ಇದೆ. ಬುದ್ಧಿ ಕಿ ಶಕ್ತಿ ವ್ಯರ್ಥಕ್ಕೆ ತರಫ್ ಬಂಟ್ ಜಾತಿ ಹೇ. ಬುದ್ಧಿಯ ಶಕ್ತಿ ಎಲ್ಲ ವ್ಯರ್ಥದ ಕಡೆ ಹಂಚಿ ಹೋಗ್ಬಿಡ್ತದೆ. ಕಭಿ ವ್ಯರ್ಥ ಸಂಕಲ್ಪ ಚಲೆಂಗೆ, ಕಭಿ ಸಾಧಾರಣ ಸಂಕಲ್ಪ ಚಲೆಂಗೆ. ಹೋದ ಸಂಡೆ ಬಾಬಾ ಹೇಳಿದ್ರಲ್ಲ, ಕೆಲವೊಬ್ರದ್ದು ವಸ್ತುವಲ್ಲಿ ಲೀಕೇಜ್ ಆಗ್ತದೆ, ಕೆಲವೊಬ್ರದ್ದು ವ್ಯಕ್ತಿಯಲ್ಲಿ ಲೀಕೇಜ್ ಆಗಿಬಿಡ್ತದೆ. ವ್ಯಕ್ತಿಯಲ್ಲಿ ಲೀಕೇಜ್ ಆದರೆ ಏನು, ವ್ಯರ್ಥದಲ್ಲಿ ಲೀಕೇಜ್, ಎರಡೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಬಾಬಾ. ಬಾಬಾ ತಿಳಿಸ್ತಾ ಇದ್ದಾರೆ, ಈ ರೀತಿ ಯಾರ್ದು ಲೀಕೇಜ್ ಆಗಿಬಿಡ್ತದೋ ಆವಾಗ ಸಾಧಾರಣ ಸಂಕಲ್ಪ ನಡೀತದೆ, ವ್ಯರ್ಥ ಸಂಕಲ್ಪ ನಡೀತದೆ. जो काम कर रहे उसी के संकल्प में बुद्धि का बिजी रहना, इसको कहते हैं साधारण संकल्प. ಬಾಬಾ ಇಲ್ಲಿ ಎರಡು ಶಬ್ದ ಯೂಸ್ ಮಾಡಿದರು, ಸಾಧಾರಣ ಸಂಕಲ್ಪ ಮತ್ತು ವ್ಯರ್ಥ ಸಂಕಲ್ಪ. ಸಾಧಾರಣ ಸಂಕಲ್ಪ ಅಂದ್ರೇನು, ವ್ಯರ್ಥ ಸಂಕಲ್ಪ ಅಂದ್ರೇನು? ಸಾಧಾರಣ ಸಂಕಲ್ಪ ಅಂದ್ರೇನು?
ಯಾವ ಕೆಲಸಗಳನ್ನು ಮಾಡ್ತಿದ್ದೀವೋ ಬರೀ ಆ ಕೆಲಸದ ಬಗ್ಗೆನೇ ಪುನಃ 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 ಕೆಲಸದ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೆಲಸ ಮಾಡಿದರೆ ಅದು ಸಾಧಾರಣ ಸಂಕಲ್ಪ. ಕಸ ಹೊಡಿತಿದ್ದೀನಿ, ಅಲ್ಲಿ ಕಸ ಹೊಡಿಬೇಕು, ಇಲ್ಲಿ ಕಸ ಹೊಡಿಬೇಕು, ಕಸ ಹೊಡಿ ತುಂಬ ಬರೀ ಕಸ ಹೊಡಿಬೇಕು ಅಂತ ಸಂಕಲ್ಪ ಮಾಡ್ತಿದ್ದೀನಿ, ಅದು ಸಾಧಾರಣ ಸಂಕಲ್ಪ. ಕಸ ಹೊಡಿತಿದ್ದೀನಿ, ಅವ ನನಗೆ ಹಿಂಗೆ ಮಾಡ್ಯಾನಲ್ಲ, ತಡಿ ನಾನು ಇವನಿಗೆ ಹಿಂಗೆ ಮಾಡ್ತೀನಿ ಅಂದರೆ ಅದು ನೆಗೆಟಿವ್ ಸಂಕಲ್ಪ. ಕಸ ಹೊಡಿತೀನಿ, ಅಯ್ಯೋ ಏನಾಗ್ತದೆ ಏನೋ, ಇದು ವ್ಯರ್ಥ ಸಂಕಲ್ಪ. ಕಸ ಹೊಡಿತಿದ್ದೀನಿ, ಬಾಬಾ ತಾವು ನನ್ನ ಜೊತೆಗಿದ್ದೀರಿ, ನೀವು ನನ್ನ ಮನದ ಕಸವನ್ನು ಗುಡಿಸಿದ್ದೀರಿ, ನಾನು ಇದನ್ನು ಕಸ ಗುಡಿಸ್ತೀನಿ. ಇದು ಯಾವ ಸಂಕಲ್ಪ ನೀವು ಹೇಳ್ರಿ? ಬಾಬಾ ಹೇಳ್ತಾರೆ ಒಂದೇ ಕೆಲಸ ಮಾಡುವಾಗ ನಾವು ಯಾವ ರೀತಿ ಸಂಕಲ್ಪ ಮಾಡ್ತೀವಿ ಆ ರೀತಿ ಸ್ಥಿತಿ ಕ್ರಿಯೇಟ್ ಆಗ್ತದೆ. ಸಾಧಾರಣ ಸಂಕಲ್ಪ ಅಂದರೆ ಏನು ಗೊತ್ತಾಯ್ತಾ? ಕೆಲಸದ ಬಗ್ಗೆನೇ ಸಂಕಲ್ಪ ಮಾಡಿದರೆ ಅದು ಸಾಧಾರಣ ಸಂಕಲ್ಪ, ಬುದ್ಧಿ ಅದರಾಗೆ ಬಿಸಿ. ಯಾದ್ ಕಿ ಶಕ್ತಿ या मनन शक्ति जो होनी चाहिए वह नहीं होती है. ಕೆಲಸ ಮಾಡುವಾಗ ಏನು ಮಾಡ್ರಂದಾರ ಬಾಬಾ? ನೆನಪಿನ ಶಕ್ತಿ, ಮನನ ಶಕ್ತಿ ಇರಬೇಕು, ಅದು ಇರೋದಿಲ್ಲ. और अपने को खुश कर लेते कि आज कोई पाप कर्म नहीं हुआ. ಬರೀ ಕೆಲಸದ್ದೇ ಸಂಕಲ್ಪ ಮಾಡಿ ಮತ್ತು ನಮಗೆ ನಾವೇ ಶಬಾಷ್ ಕೊಟ್ಕೊತೀವಿ, ನಮಗೆ ನಾವೇ ಖುಷಿ ಪಡ್ಕೊತೀವಿ. ಇವತ್ತು ನಾನು ಯಾವುದೂ ಪಾಪದ ಕೆಲಸ ಮಾಡಿಲ್ಲ, ಇವತ್ತು ನಾ ಏನು ವ್ಯರ್ಥ ಸಂಕಲ್ಪ ಮಾಡಿಲ್ಲ, ಇವತ್ತು ನಾನೇನೂ ದುಃಖ ಕೊಟ್ಟೇ ಇಲ್ಲ ಯಾರಿಗೂ. ಲೇಕಿನ್ ಬಾಬಾನ ಕ್ವಶನ್ ಏನು? ಓಕೆ, ವ್ಯರ್ಥ ಮಾಡಿಲ್ಲ, ದುಃಖ ಕೊಟ್ಟಿಲ್ಲ, ಆಮೇಲೆ ಪಾಪಕರ್ಮ ಮಾಡಿಲ್ಲ, ಲೇಕಿನ್ ಸಮರ್ಥ ಸಂಕಲ್ಪ, ಸಮರ್ಥ ಸ್ಥಿತಿ, ಶಕ್ತಿಶಾಲಿ ಯಾದ್ ರಹಿ. ಸಮರ್ಥ ಸಂಕಲ್ಪ ಮಾಡಿದ್ನ, ಸಮರ್ಥ ಸ್ಥಿತಿ ರೂಪಿಸಿದ್ನ, ಶಕ್ತಿಶಾಲಿ ನೆನಪಿತ್ತ. ಕೆಲಸ ಮಾಡೋದು ತುಂಬ ಇಡೀ ದಿನ ಕೆಲಸ ಮಾಡೀನಿ, ಕೆಲಸ ಮಾಡೋದು ತುಂಬ ಬರೀ ಕೆಲಸದ್ದೇ ಚಿಂತನೆ ಮಾಡೀನಿ, ಆವಾಗದು ಸಮರ್ಥ ಸಂಕಲ್ಪ ಅಲ್ಲ, ಸ್ಥಿತಿ ಸಮರ್ಥ ಆಗಲಿಲ್ಲ. ವ್ಯರ್ಥ ಮಾಡಿಲ್ಲ ಅಂತ ಹೇಳಿ ನಮ್ಮನ್ನು ನಾವು ಶಬಾಷ್ ಕೊಟ್ಕೊಳ್ಳೋದಲ್ಲ, ಸಮರ್ಥ ಎಷ್ಟು ಮಾಡೀನಿ, ಸಮರ್ಥ ಸ್ಥಿತಿ ಶಕ್ತಿಶಾಲಿ ನೆನಪು ಎಷ್ಟಿತ್ತು. ಅಗರ್ ವಹ ನಹಿ ರಹಿ तो इसको कहेंगे ಸಾಧಾರಣ ಸಂಕಲ್ಪ. ಸಮರ್ಥ ಸಂಕಲ್ಪ ಸ್ಪಾಂಟೇನಿಯಸ್ ಆಗಿ ಕಂಟಿನ್ಯೂಸ್ ಆಗಿ ನಡೀತಾ ಇಲ್ಲ, ವ್ಯರ್ಥನೂ ಮಾಡಿಲ್ಲ, ಸಮರ್ಥನೂ ಮಾಡಿಲ್ಲ ಅಂದರೆ ಅದು ಸಾಧಾರಣ ಸಂಕಲ್ಪ. ಕರ್ಮ ಕಿಯಾ ಲೇಕಿನ್ ಕರ್ಮ ಅವ್ರ ಯೋಗ ಸಾಥ್ ಸಾಥ್ ನಹಿ ರಹ. ಕರ್ಮ ಮಾಡಿದೆ, ಆದರೆ ಕರ್ಮ ಮಾಡುವಾಗ ಯೋಗ ಮತ್ತು ಮನನ ಎಷ್ಟಿತ್ತು, ಅದು ಜೊತೆಗಿರಲಿಲ್ಲ. ಕರ್ಮ ಕರ್ತಾ ಬನೆ ಲೇಕಿನ್ ಕರ್ಮ ಯೋಗಿ ನಹಿ ಬನೆ. ಕೆಲಸ ಮಾಡುವಾಗ ಕೆಲಸದ್ದೇ ಸಂಕಲ್ಪ, ನಾವೇನು ಹೊರಗಿನ ಜನನೂ ಮಾಡ್ತಾರೆ, ನಾವು ಕರ್ಮ ಕರ್ತಾ ಅಲ್ಲ, ಕರ್ಮ ಯೋಗಿ ನಮ್ಮ ಟೈಟಲ್. ಕರ್ಮ ಮಾಡುವಾಗ ಯೋಗ ಮಾಡಬೇಕು ಅಥವಾ ಜ್ಞಾನದ ಮನನ ಮಾಡಬೇಕು. इसलिए कर्म करते भी या मनन शक्ति या मग्न स्थिति की शक्ति, दोनों में से एक अनुभूति सदा रहनी चाहिए. ಅದಕ್ಕೆ ಬಾಬಾ ಆಪ್ಷನ್ ಕೊಡ್ತಾರೆ, ಕರ್ಮ ಮಾಡುವಾಗ ಒಂದ ಮಗ್ನ ಸ್ಥಿತಿಯ ಶಕ್ತಿ ಇಟ್ಕೊಳ್ಳಿ, ಮಗ್ನ ಸ್ಥಿತಿಯ ಶಕ್ತಿ ಇಟ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಮನನ ಶಕ್ತಿ ಇಟ್ಕೊಳ್ಳಿ. ಎರಡರಲ್ಲಿ ಒಂದರ ಅನುಭೂತಿ ಸದಾ ಇರಬೇಕು. ಇಡೀ ದಿನ ಕೆಲಸ ಮಾಡ್ತೀವಿ ನಾವು ಅಂದಮೇಲೆ ಇಡೀ ದಿನ ಮನನೂ ಮಾಡಬೇಕು. ये दोनों स्थितियाँ शक्तिशाली सेवा कराने के आधार है. ಇಂದಿನ ಈ ಚಾಲೆಂಜಸ್ ದಿನಗಳಲ್ಲಿ ಸಂಕಲ್ಪಗಳ ಆ ಕಡೆ ಈ ಕಡೆ ಎಲ್ಲ ವ್ಯರ್ಥ ಮಾಡದೆ ಇವತ್ತಿನ ಮುರಳಿಯನ್ನು ಧಾರಣೆ ಮಾಡಿಬಿಟ್ರೆ ಇವತ್ತು ನಮಗೆ ಬರೋ ಎಲ್ಲ ಪರಿಸ್ಥಿತಿಗಳಿಗೂ ಬಾಬಾ ಅಂದ್ರಲ್ಲ ನಿರ್ವಿಘ್ನ ಮಾಯಾ ಜೀತ್. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳು ಇದನ್ನು ಪ್ರಾಕ್ಟೀಸ್ ಮಾಡ್ಕೊರಿ. ಇಡೀ ದಿನ ಕೆಲಸ ಮಾಡ್ತಾಯಿದ್ರು ಕೆಲಸ ಮಾಡೋವಾಗ ಮನನ ಸ್ಥಿತಿ ಅಥವಾ ಮಗ್ನ ಸ್ಥಿತಿಯ ಶಕ್ತಿ, ಈ ಎರಡೂ ಸ್ಥಿತಿಗಳು ಶಕ್ತಿಶಾಲಿ ಸೇವೆ ಮಾಡಿಸುವ ಆಧಾರ. ನಾವು ನಮ್ಮ ಕೆಲಸ ಮಾಡುವಾಗ ಮನನ ಮಗ್ನ ಮಾಡಿದರೆ ಈಶ್ವರೀಯ ಸೇವೆಯಲ್ಲಿ ಸಫಲತೆ ಸಿಗ್ತದೆ, ಈಶ್ವರೀಯ ಸೇವೆ ಶಕ್ತಿಶಾಲಿ ಆಗ್ತದೆ. ಇವು ಎರಡೂ ಸ್ಥಿತಿಗಳು ಶಕ್ತಿಶಾಲಿ ಸೇವೆನ ಕ್ರಿಯೇಟ್ ಮಾಡಲು ಆಧಾರ. मनन करने वाले अभ्यास होने के कारण जिस समय जो स्थिति बनाने चाहे वह बना सकेंगे. ಮನನ ಮಾಡುವವರು ಅಭ್ಯಾಸ ಪ್ರಾಕ್ಟೀಸ್ ಆಗಿರುವ ಕಾರಣ ಯಾವ ಸಮಯದಲ್ಲಿ ಯಾವ ಸ್ಥಿತಿ ರೂಪಿಸ್ಕೋಬೇಕೋ ಪಟ್ ಅಂತ ರೂಪಿಸ್ಕೊಳ್ಳಿಕ್ಕಾಗ್ತದೆ. ಲಿಂಕ್ ರಹನೆ ಸೆ ಲೀಕೇಜ್ ಖತಮ್ ಹೋ ಜಾಯೇಗಿ. ಯಾವಾಗಲೂ ಜ್ಞಾನದ ಜೊತೆಗೆ ಮನನದ ಲಿಂಕ್ ಇರುವ ಕಾರಣ ಲೀಕೇಜ್ ಎಲ್ಲ ಸಮಾಪ್ತಿಯಾಗಿಬಿಡ್ತದೆ. जिस समय जो अनुभूति चाहिए बीज रूप स्थिति की चाहे फरिश्ता की जो करना चाहो वो सहज कर सकेंगे. ನೋಡ್ರಿ, ಮನನ ಮಾಡೋದ್ರಿಂದ ಎಷ್ಟು ಸುಲಭವಾಗಿ ಯಾವ ಸಮಯದಲ್ಲಿ ಯಾವ ಅನುಭೂತಿ ಮಾಡಬೇಕನ್ನಿಸ್ತದೋ, ಬೀಜ ರೂಪನೋ ಫರಿಷ್ಠ ರೂಪನೋ ಯಾವ್ದು ಮಾಡಬೇಕಾಗಿದೆಯೋ ಆ ಸ್ಥಿತಿಯಲ್ಲಿ ಸುಲಭವಾಗಿ ಸ್ಥಿತರಾಗ್ತೀವಿ.
क्योंकि जब ज्ञान की स्मृति है तो ज्ञान के सिमरन से ಜ್ಞಾನದಾತ ಸ್ವತಃ याद आता है. ಯಾಕೆ ಅನ್ನೋದು ಬಾಬಾ ಹೇಳ್ತಾರೆ. ಮನನ ಮಾಡೋದ್ರಿಂದ ಸ್ಥಿತಿ ಯಾಕೆ ಪವರ್ಫುಲ್ ಆಗ್ತದೆ ಅಂದರೆ, ಇಡೀ ದಿನ ಜ್ಞಾನದ ಸ್ಮೃತಿ ಮಾಡ್ತೀವಿ. ಜ್ಞಾನದ ಸ್ಮೃತಿ ಇದ್ದಾಗ ಜ್ಞಾನದ ಸ್ಮರಣೆಯಿಂದ ಆಟೋಮೆಟಿಕ್ಲಿ ಜ್ಞಾನದಾತನ ಸ್ಮೃತಿ ಸ್ವಾಭಾವಿಕವಾಗಿ ಬಂದ್ಬಿಡ್ತದೆ. ಸಮझा? ಇನ್ನು ಇದಕ್ಕಿಂತ ಕ್ಲಿಯರ್ ಏನಾರ ಹೇಳಬೇಕಾ? ಮನನ ಕೈಸೆ ಕರ್ನಾ ಹೈ, ಅರ್ಥ ಆಯ್ತಾ? ಮನನ ಹೆಂಗೆ ಮಾಡಬೇಕಂತ ಟೀಚರ್ ಪಾಠ ಮಾಡಿದ ಮೇಲೆ ಶಾಲೆಯಲ್ಲಿ ಏನು ಮಾಡ್ತಾರೆ? ಗಾಟ್ ಇಟ್, ಫಾಲೋಡ್, ಅರ್ಥ ಆಯ್ತಾ, ತಿಳಿತಾ, ಎನಿ ಡೌಟ್ಸ್ ಕೇಳಲ್ವಾ? ಕ್ಲಿಯರ್ ಅಂತ ಕೇಳ್ತಾರೆ. ಅದೇ ರೀತಿ ಬಾಬಾ ಎಲ್ಲ ಮನನ ಶಕ್ತಿ ಅಂದ್ರೇನು, ಫಸ್ಟ್ ಬಾಬಾ ಯಾಕಪ್ಪ ನಂಬರ್ ವಾರ್ ಆದರೂ ರತ್ನಗಳಲ್ಲಿ ಅಂತ ಹೇಳ್ಕೊಂಡು ಈ ಟಾಪಿಕ್ಕಿಗೆ ಟಚ್ ಮಾಡಿಕೊಂಡ್ರು ಬಾಬಾ. ಯಾಕೆಂದರೆ ರತ್ನ ಎಲ್ಲರಿಗೂ ಒಟ್ಟಿಗೆ ಕೊಟ್ಟಿನಿ, ಮನನ ಮಾಡಿ ಸ್ವಯಂ ಪ್ರತಿ ಅನ್ಯರ ಪ್ರತಿ ಯೂಸ್ ಮಾಡೋದ್ರಲ್ಲಿ ಹೆಚ್ಚು ಕಡಿಮೆ ಇದೆ. ಆಮೇಲೆ ಬಾಬಾ ಅಂತಾರೆ ಮನನ ಅಂದ್ರೇನು, ಮನನ ಮಾಡೋದ್ರಿಂದ ಏನೇನು ಲಾಭ ಆಗ್ತದೆ, ಮನನ ಮಾಡೋದು ಯಾವ ಟೈಮಿಗೆ, ಹೆಂಗೆ 4 ಪಾಯಿಂಟ್ಸ್ನಲ್ಲಿ ಮನನ ಮಾಡಬೇಕು, ಮನನ ಮಾಡೋದ್ರಿಂದ ಕರ್ಮದಲ್ಲಿ ಮನನ ಮಾಡೋದ್ರಿಂದ ನಮ್ಮ ಮಗ್ನಾವಸ್ಥೆ ಮೇಲೆ ಏನು ಗಮನ ಬರ್ತದೆ, ಮನನ ಮಾಡೋದ್ರಿಂದ ಹೆಂಗೆ ಮಾಯಾಜೀತ ಆಗ್ತೀವಿ, ಎಲ್ಲನೂ ಹೇಳ್ತಾ ಬಂದರು ಬಾಬಾ. ಬಾಬಾ ತಿಳಿಸ್ತಾರೆ. ಈಗ ಅದರ ಅರ್ಥ ಆಯ್ತಾ ಮನನ ಹೇಗೆ ಮಾಡಬೇಕಂತ? तो बाप समझाते हैं. कहा था ना कि मनन का फिर सुनाएंगे. ಈ ಭಾನುವಾರ ಹಿಂದಿನ ಭಾನುವಾರ 4-5-6 ಭಾನುವಾರ ಹಿಂದೆ ಬಾಬಾ ಒಂದು ಮುರಳಿ ಮಾಡಿದರು. ಸೌದಾಗರ್ ರತ್ನಾಗರ್ ಅಂತ ಸೌದಾಗರನ ಮುರಳಿ ಮಾಡಿದರು. ಇವತ್ತು ಬಾಬಾ ರತ್ನಾಗರಾಗಿ ಮುರಳಿ ಮಾಡಿದ್ದಾರೆ. ಅವತ್ತಿನ ದಿನ ಬಾಬಾ ಸೌದಾಗರಾಗಿ ಮುರಳಿ ಮಾಡಿದರು. ಒಪ್ಪಂದ ಮಾಡ್ಕೊಂಡಿವಿ, ಎಲ್ಲರಿಗೂ ಪದಮದಷ್ಟು ಕೊಟ್ಟೀನಿ, ಆದರೂ ಕೆಲವೊಬ್ಬದು ಖಾಲಿ ಆಕೈತಿ. ಯಾಕೆಂದರೆ ಮನನ ಮಾಡೋದು ಹೆಚ್ಚು ಕಡಿಮೆ ಆಗ್ತದೆ. ಆ ಟೈಮಿಗೆ ಲಾಸ್ಟ್ ಮುರಳಿ ಮಾಡುವಾಗ ಬಾಬಾ ಹೇಳಿದ್ರು, ಮನನ ಮಾಡೋದ್ರಿಂದ ಏನೇನು ಲಾಭ, ಮನನ ಹೆಂಗೆ ಮಾಡ್ಬೇಕಂತ ನಾನು ಡಿಟೇಲಾಗಿ ಇನ್ನೊಮ್ಮೆ ಹೇಳ್ತೀನಿ ಅಂದರು ಬಾಬಾ. ನೆಕ್ಸ್ಟ್ ಮತ್ತೆ ಲಾಸ್ಟ್ ಬಟ್ ಅದ್ರ ಹಿಂದಿನ ಸಂಡೇ ಬಾಬಾ ಮನನ ಅಂದ್ರೇನು, ಮಗ್ನ ಅಂದ್ರೇನು, ವರ್ಣನ ಅಂದ್ರೇನು ಅನ್ನೋ ಹೇಳಿದ್ರು ಬಾಬಾ. ಈಗ ಮತ್ತಿನ್ನೂ ಎಲಾಬ್ರೇಟಾಗಿ ಬಾಬಾ ಹೇಳ್ತಾರೆ. ಮನನ ಅನ್ನೋದ್ರ ಬಗ್ಗೆ ನಾನು ಇನ್ನೊಮ್ಮೆ ಹೇಳ್ತೀನಿ ಅಂದಿದ್ದೆ, ಅದನ್ನು ನಾನು ಇವತ್ತು ಹೇಳ್ತಿದ್ದೀನಿ. ನಮ್ಮ ಪ್ರೊಫೆಸರ್ ಮರೆಯಂಗಿಲ್ಲ, ಯಾವ ಟಾಪಿಕ್ ಹೇಳ್ತೀನಿ ಅಂತಾರೋ ಹೇಳಿಬಿಡ್ತಾರೆ. तो आज मनन करने की विधि सुनाई. माया के विघ्नों से सदा विजयी बनना व सदा सेवा में सफलता का अनुभव करना, इसका आधार मनन शक्ति है. डबल अंडरलाइन ಮಾಡ್ಕೊಂಡು ಬರ್ಕೋಬೇಕು ಈ ಪಾಯಿಂಟನ್ನು. ಮಾಯೆ ವಿಘ್ನಗಳಿಂದ ಸದಾ ವಿಜಯಗಳಾಗಲಿಕ್ಕೆ ಅಥವಾ ಸೇವೆಯಲ್ಲಿ ಸದಾ ಸಫಲತೆ ಅನುಭವ ಮಾಡಲಿಕ್ಕೆ ಮನನ ಶಕ್ತಿಯೇ ಆಧಾರ. ಸೇವೆಯಲ್ಲೂ ಹಾಗೂ ಹೊರ ಜಗತ್ತಿನ ಮಾಯಾ ವಿಘ್ನಗಳಲ್ಲೂ. ಸಮझा? ಅಚ್ಚಾ. ಪಾರ್ಟಿಗಳ ಜೊತೆಗೆ ಬಾಬಾ ಮಿಲನ ಮಾಡ್ತಾರೆ. ಸ್ವಯಂನ ತೀವ್ರ ಪುರುಷಾರ್ಥಿ ಆತ್ಮ ಅಂತ ಅನುಭವ ಮಾಡ್ತಿದ್ದೀರಾ? ಏಕೆಂದರೆ ಬಹಳ ಸಮಯದಿಂದ ತೀವ್ರಗತಿಯಲ್ಲಿ ನಾವೀಗ ಮುಂದುವರಿಲೇಬೇಕಾಗಿದೆ. ಸಮಯ ಎಷ್ಟು ಫಾಸ್ಟ್ ಆಗಿದೆ ನೋಡಿ. ಸಮಯ ಪರ್ ಮಂಜಿಲ್ ಪರ್ ಪਹੁಂಚನೆ ವಾಲೆ ಕೋ ಕಿಸ್ ಗತಿ ಸೆ ಚಲನಾ ಪಡೆ. ಸಮಯ ಎಷ್ಟು ಫಾಸ್ಟ್ ಹೊಂಟಿದೆ ಅಂದಮೇಲೆ ಸಮಯದ ಒಳಗಾಗಿ ಗುರಿ ತಲುಪೋರು ಇನ್ನೂ ಎಷ್ಟು ಫಾಸ್ಟ್ ಆಗೋಗ್ಬೇಕು. ಸಮಯ ಕಮ್ ಹೇ ಅವ್ರ ಪ್ರಾಪ್ತಿ ಜ್ಯಾದಾ ಕರ್ನಿ ಹೇ. ಸಮಯ ಕಡಿಮೆ ಇದೆ, ಪ್ರಾಪ್ತಿ ಹೆಚ್ಚು ಮಾಡ್ಕೋಬೇಕಾಗಿದೆ. ಆದ್ದರಿಂದ ಸ್ವಲ್ಪ ಸಮಯದಲ್ಲಿ ಹೆಚ್ಚು ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ನಮ್ಮ ಪುರುಷಾರ್ಥ ತೀವ್ರ ಮಾಡ್ಕೋಬೇಕು. ಸಮಯ ನೋಡ್ತಾ ಇದ್ದೀವಿ, ನಮ್ಮ ಪುರುಷಾರ್ಥದ ಗತಿನೂ ನಾವು ನೋಡ್ತಿದ್ದೀವಿ. ಸಮಯ ಫಾಸ್ಟ್ ಇದ್ದು ನಮ್ಮ ಪುರುಷಾರ್ಥದ ಗತಿ ಫಾಸ್ಟ್ ಇಲ್ಲದಿದ್ದರೆ ಸಮಯ ಅರ್ಥಾತ್ ಅದು ನಮ್ಮ ರಚನೆ. ನಾವು ರಚನೆ ನಮಗಿಂತ ಫಾಸ್ಟ್ ಆದಂತೆ. ರಚಯಿತನಿಗಿಂತ ರಚನೆ ಫಾಸ್ಟ್ ಹೋದರೆ ಇದೇನು ಒಳ್ಳೆಯದಾ? ಯಾವಾಗಲೂ ರಚನೆಗಿಂತ ನಾವು ರಚಯಿತ ಫಾಸ್ಟ್ ಇರಬೇಕು. ನಾವು ಸಮಯದ ರಚಯಿತ. ಸದಾ ತೀವ್ರ ಪುರುಷಾರ್ಥಿ ಆತ್ಮಗಳಾಗಿ ಮುಂದುವರಿಯುವ ಸಮಯ ಇದು. ಒಂದು ವೇಳೆ ಮುಂದುವರಿತಾ ಏನೋ ಸೈಡ್ ಸೀನ್ಸ್ ಕಾಣ್ತವೆ. ಆ ಸೈಡ್ ಸೀನ್ಸನ್ನೇ ನೋಡ್ತಾ, ಅದನ್ನೇ ಚಿಂತನೆ ಮಾಡ್ತಾ, ಅದ್ರ ಬಗ್ಗೆನೇ ಮನಸ್ಸಿನಲ್ಲಿ ತಿರುಗಿಸ್ತಾ ನಿಂತು ಬಿಟ್ಟರೆ ಸಮಯಾನುಸಾರವಾಗಿ ತಲುಪಲಿಕ್ಕಾಗೋದಿಲ್ಲ. ಯಾವುದೇ ಮಾಯಾ ಆಕರ್ಷಣೆಯು ಸೈಡ್ ಸೀನ್ ಆಗಿ ಬಂದುಬಿಡ್ತದೆ. ಸೈಡ್ ಸೀನನ್ನು ನೋಡಲಿಕ್ಕೆ ನಿಂತು ಬಿಟ್ಟರೆ ಗುರಿ ತಲುಪೋದು ಹೆಂಗೆ? ಬಾಬಾ ಹೇಳ್ತಾರೆ, ಆದ್ದರಿಂದ ಸದೈವ ತೀವ್ರ ಪುರುಷಾರ್ಥಿಯಾಗಿ ಮುಂದುವರಿರಿ.
ಏನು ನೋಡ್ಕೊಂತ ನಿಲ್ಬಾರ್ದು, ಅವ್ರಿಗೆ ಹಿಂಗಾತು ಇವ್ರಿಗೆ ಹಿಂಗಾತು ಇವ ಚಿಂತನೆ ಮಂಥನ ಮಾಡ್ಕೊಂಡು ಕುಂದಿರಬಾರ್ದು. ಹೋಗ್ಲಿ ಬಿಡು, ಸಮಯ ಬಂದಾಗ ನಾವು ತಲುಪ್ತೀವಿ, ಇನ್ನೂ ಸ್ವಲ್ಪ ಸಮಯ ಐತಲ್ಲ, ಏನು ಇವತ್ತು ನಾಳೆ ವಿನಾಶ ಆಗಿಬಿಡ್ತದ ಅನ್ನಕ್ಕೆ ಹೋಗಬೇಡ್ರಿ. ಈ ರೀತಿ ಯೋಚನೆ ಮಾಡಿ ಸ್ಲೋ ಆಗಿ ನಡೆದರೆ ಸಮಯ ಮೋಸ ಮಾಡ್ತದೆ. ಬಾಬಾ ಹೇಳಿದ್ರಲ್ಲ ಕುಂಭಕರ್ಣನ ಎಕ್ಸಾಂಪಲ್. ಆದ್ದರಿಂದ ಸಂಸ್ಕಾರ ಮಾಡಿಕೊಳ್ಬೇಕು. ಏನು? ತೀವ್ರ ಪುರುಷಾರ್ಥ ಮಾಡೋದು. ಅದು ಎಂಥ ಸಂಸ್ಕಾರ? ಬಹಳ ಕಾಲದಿಂದ ತೀವ್ರ ಪುರುಷಾರ್ಥ ಮಾಡುವಂಥ ಸಂಸ್ಕಾರ. ಅಂತಿಮದಲ್ಲಿ ತೀವ್ರ ಪುರುಷಾರ್ಥದ ಅನುಭವ ಮಾಡಿಸಿಬಿಡುತ್ತದೆ. ಬಹಳ ಕಾಲದಿಂದ ಇದು ಪ್ರಾಕ್ಟೀಸ್ ಇದ್ದರೆ ಸದಾ ತೀವ್ರ ಪುರುಷಾರ್ಥಿ. ಕೆಲವೊಮ್ಮೆ ತೀವ್ರ, ಕೆಲವೊಮ್ಮೆ ದುರ್ಬಲರಾಗಬೇಡ್ರಿ. ಬಾಬಾ ಆಶೀರ್ವಾದ ಮಾಡ್ತಾರೆ. ಐಸೆ ನಹಿ ಥೋಡಿ ಸಿ ಬಾತ್ ಹುಯಿ ಕಮ್ಜೋರ್ ಬನ್ ಜಾओ. ಸ್ವಲ್ಪ ಹೆಚ್ಚು ಕಡಿಮೆ ಆದ ತಕ್ಷಣ ಬಹುವಂತ ತಲೆಯಲ್ಲಿ ವ್ಯರ್ಥ ಸಂಕಲ್ಪ ಮಾಡಿ ಸ್ಥಿತಿ ದುರ್ಬಲ ಮಾಡ್ಕೋಬೇಡ್ರಿ. ಇಸ್ಕೋ ತೀವ್ರ ಪುರುಷಾರ್ಥ ನಹಿ ಕಹೆಂಗೆ. ತೀವ್ರ ಪುರುಷಾರ್ಥಿಗಳು ಎಂದಿಗೂ ನಿಲ್ಲುವುದಿಲ್ಲ. ತೀವ್ರ ಪುರುಷಾರ್ಥಿಗಳು ಸದಾ ಹಾರ್ತಾ ಇರ್ತಾರೆ. ಹಾರುವಂಥ ಪಕ್ಷಿಗಳಾಗ್ರಿ, ಹಾರುವ ಕಲೆಯ ಅನುಭವ ಮಾಡಿ, ಒಬ್ಬರಿಗೊಬ್ಬರು ಸಹಯೋಗ ಕೊಟ್ಟು ತೀವ್ರ ಪುರುಷಾರ್ಥಿಗಳಾಗ್ರಿ. ಜಿತನಾ ಔರೋं की ಸೇವಾ ಕರೆಂಗೆ ಉತನೆ ಸ್ವಯಂ को उमंग उत्साह बढ़ेगा. ಎಷ್ಟು ನಾವು ಅನೇಕರ ಸೇವೆ ಮಾಡ್ತೀವೋ ಅಷ್ಟು ಸ್ವಯಂನ ಉಮಂಗ್ ಉತ್ಸಾಹ ವೃದ್ಧಿ ಆಗ್ತದೆ ಅಂತಾರೆ ಬಾಬಾ. ಕೊನೆಗೆ ವಿದಾಯ ಸಮಯಕ್ಕೆ ಜಾನಕಿ ದಾದಿಜಿ ಫಾರಿನಿಗೆ ಹೋಗುವಾಗ ಬಾಪ್ ದಾದನಿಗೆ ಹೇಳ್ತಾರೆ, ಬಾಬಾ ನಾ ಹೋಗಿ ಬರ್ತೀನಿ. ಮನೆಯಲ್ಲಿ ಎಲ್ಲರೂ ಹೊರಗೆ ಹೋಗೋದಿದ್ರೆ ಅಪ್ಪ ಅಮ್ಮಗೆ ಹೇಳ್ತಾರಲ್ಲ, ಮತ್ತು ಬಾಪ್ ದಾದನಿಗೆ ಹೇಳ್ತಾರೆ, ಬಾಬಾ ನಾ ಇಷ್ಟು ದಿನ ಆದ ಬಂದು ಈಗ ಹೋಗ್ತಿದ್ದೀನಿ. ದೇಶ ವಿದೇಶ ಮೇ ಸೇವಾಕು ಉಮಂಗ್ ಉತ್ಸಾಹ ಅಚ್ಚಾ ಹೇ. ಎಲ್ಲಿ ಉಮಂಗ್ ಉತ್ಸಾಹ ಇದೆಯೋ ಅಲ್ಲಿ ಸಫಲತೆಯೂ ಇರ್ತದೆ. ಸದಾ ಈ ಅಟೆನ್ಷನ್ ಇಟ್ಕೋಬೇಕು. ನನ್ನ ಉಮಂಗ್ ಉತ್ಸಾಹನೇ ಸಂಘಟನೆಯ ಶಕ್ತಿಯಾಗಿದೆ. ನಾನು ಉಮಂಗ್ ಉತ್ಸಾಹದಲ್ಲಿರಬೇಕು. ಸ್ನೇಹದ ಶಕ್ತಿ, ಸಹಯೋಗದ ಶಕ್ತಿ ಇದ್ದಾಗ ಸಫಲತೆ ಅದರ ಅನುಸಾರವಾಗಿರ್ತದೆ. ಇದುವೇ ಧರಣಿ. ನಮ್ಮ ಉಮಂಗ್ ಉತ್ಸಾಹ, ನಮ್ಮ ಸ್ನೇಹ ಶಕ್ತಿ, ನಮ್ಮ ಸಹಯೋಗ ಶಕ್ತಿಯ ಧರಣಿ ಸರಿ ಇತ್ತಂದರೆ ಫಲನೂ ಸಹಿತ ಬೇಗ ಸಿಗ್ತದೆ. अगर टेम्पररी धरने को ठीक करके बीज डाला तो फल भी थोड़े समय के लिए मिलेगा. ನಮ್ಮ ಧರಣಿನೇ ಟೆಂಪರರಿ ಇತ್ತಂದರೆ ಫಲನೂ ಕ್ಷಣಿಕ, ಸದಾಕಾಲದ ಫಲ ಸಿಗುವುದಿಲ್ಲ. ಹಾಗಾದ ಧರಣಿ ಯಾವುದು? ನಮ್ಮ ಉಮಂಗ್ ಉತ್ಸಾಹ, ಸ್ನೇಹದ ಶಕ್ತಿ, ಸಹಯೋಗದ ಶಕ್ತಿ, ಸಂಘಟನಾ ಶಕ್ತಿ. ಸೊ ಸಫಲತೆಯ ಫಲವನ್ನು ಮೊದಲು ಪಡ್ಕೊಳ್ಳೋಕ್ಕಿಂತ ಮೊದಲು ಧರಣಿಯನ್ನು ಚೆಕ್ ಮಾಡ್ಕೊಳ್ಳಿ. ಬಾಕಿ ಜೋ ಕರ್ತೆ ಹೇ ಉಸ್ಕಾ ಜಮಾ ತೋ ಹೋತಾ ಹಿ ಜಾಯೇಗಾ. ನೀವು ಹೆಂಗೆ ಸೇವೆ ಮಾಡ್ತೀರ ಅದರ ಪ್ರಕಾರ ಜಮಾ ಆಗೇ ಆಗ್ತದೆ. ಅಭಿ ಭಿ ಖುಷಿ ಮಿಲ್ತಿ ಹೇ ಅವ್ರ ಭವಿಷ್ಯ ಮೇ ಭಿ. ನಾವೇನು ಸೇವೆ ಮಾಡಿದ್ರೂ ಸೇವೆಗೆ ಈಗೂ ನಾ ಸೇವೆ ಮಾಡಿನೇನು ಖುಷಿ, ಸೇವೆ ಮಾಡಿದರೆ ಭವಿಷ್ಯದಲ್ಲಂತೂ ಪ್ರಾಪ್ತಿ ಇದ್ದೇ ಇದೆ. ಡಬಲ್ ಪ್ರಾಪ್ತಿ ಸಿಗ್ತದೆ ನಮ್ಮ ಪ್ರತಿ ಕರ್ಮಕ್ಕೂ. ಅಚ್ಚಾ, ಸರ್ವ ಜ್ಞಾನ ಸಾಗರ್ ಕೆ ಜ್ಞಾನಿ ತೋ ಆತ್ಮ ಬಚ್ಚೆಂಕೋ ಸದಾ ಮನನ ಶಕ್ತಿಯ ಮೂಲಕ ಸಹಜ ಮಾಯಾಜೀತಾಗುವಂಥ ಶ್ರೇಷ್ಠಾತ್ಮಗಳಿಗೆ, ಸದಾ ಮನನ ಶಕ್ತಿಯ ಅಭ್ಯಾಸದಿಂದ ಮುಂದುವರಿಯುವಂತಹ, ಮನನದಿಂದ ಮಗ್ನ ಸ್ಥಿತಿ ಅನುಭವ ಮಾಡುವಂತಹ, ಸದಾ ಜ್ಞಾನರತ್ನಗಳ ಮೌಲ್ಯವನ್ನು ತಿಳಿದುಕೊಂಡು ಸದಾ ಪ್ರತಿ ಕರ್ಮದಲ್ಲಿ ಜ್ಞಾನದ ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸುವ ಇಂಥ ಸದಾ ಶ್ರೇಷ್ಠ ಸ್ಥಿತಿಯಲ್ಲಿರುವ ವಿಶೇಷ ಅಮೂಲ್ಯ ಆತ್ಮಗಳಿಗೆ ಬಾಪ್ದಾದರವರ ನೆನಪು, ಪ್ರೀತಿ, ನಮಸ್ತೆ. ಇವತ್ತಿನ ವರದಾನ ತೋಡ್ನಾ ಮೋಡ್ನಾ ಜೋಡ್ನಾ. ಈ 3 ಶಬ್ದಗಳನ್ನು ಸ್ಮೃತಿಯಲ್ಲಿಟ್ಕೊಂಡು ಸದಾ ವಿಜಯಿಗಳಾಗಲಿ. ಜೋಡಿ ಶಬ್ದಗಳು. ಇಡೀ ಶಿಕ್ಷಣದ ಸಾರ ಈ 3 ಶಬ್ದಗಳಿದೆ. ಕರ್ಮಬಂಧನಗಳನ್ನು ತೊರಿಬೇಕು. ಸ್ವಭಾವ ಸಂಸ್ಕಾರಗಳಲ್ಲಿ ನಾವು ಹೊಂದಿಕೊಳ್ಳಬೇಕು. ಒಬ್ಬ ತಂದೆಯ ಜೊತೆಗೆ ಸರ್ವ ಸಂಬಂಧ ಜೋಡಿಸ್ಬೇಕು. ಈ 3 ಶಬ್ದಗಳಲ್ಲಿ ಸಂಪೂರ್ಣ ವಿಜಯಿಗಳಾಗ್ತೀವಿ. ಆದ್ದರಿಂದ ಸದಾ ಸ್ಮೃತಿ ಇಟ್ಕೊಳ್ಳಿ. ಕಣ್ಣಿಂದ ಏನೆಲ್ಲ ವಸ್ತು ನೋಡ್ತೀವೋ ಅವೆಲ್ಲ ವಿನಾಶ ಆಗಿಬಿಟ್ಟಿವೆ. ವಿನಾಶ ಆಗಲಿವೆ ಎಲ್ಲ ಹುಯಿ ಪಡಿ ಹೇ. ಅವ್ನು ನೋಡ್ತಾ ಇದ್ರು ನಮ್ಗೆ ಹೊಸ ಸಂಬಂಧ, ಹೊಸ ಸೃಷ್ಟಿನೇ ನೆನಪು ಬರಬೇಕು. ಆವಾಗ ಎಂದಿಗೂ ಸೋಲಾಗಂಗಿಲ್ಲ. ಇವತ್ತು 3 ಶಬ್ದ ಯಾವ್ದು ನೆನ್ಪಿಟ್ಕೋಬೇಕು? ಮುರಿಬೇಕು ಕರ್ಮಬಂಧನ, ಸ್ವಭಾವ ಸಂಸ್ಕಾರಗಳನ್ನು ಮೋಡನ, ಅವನ್ನೆಲ್ಲ ಮೋಡನ ಅಂದರೆ ತಿರುಗಿಸಿಕೊಳ್ಳೋದು, ಫ್ಲೆಕ್ಸಿಬಲ್. ಜೋಡನ, ಬಾಬನ ಜೊತೆ ಸರ್ವ ಸಂಬಂಧ ಜೋಡಿಸ್ಬೇಕು. ಈ 3 ಶಬ್ದದಿಂದ ಸದಾ ವಿಜಯ್. ಸ್ಲೋಗನ್: ಯೋಗಿಗಳ ನಿಶಾನಿ ಬುದ್ಧಿಯ ಲೈನ್ ಕ್ಲೀನ್ ಆ್ಯಂಡ್ ಕ್ಲಿಯರ್. ಯೋಗಿಯ ಲಕ್ಷಣ ಏನು? ಬುದ್ಧಿಯ ಲೈನ್ ಕ್ಲೀನ್ ಆ್ಯಂಡ್ ಕ್ಲಿಯರ್.
ಅಚ್ಚಾ, 1 ನಿಮಿಷ ಮೆಡಿಟೇಷನ್ ಮಾಡೋಣ. ಆತ್ಮಜ್ಯೋತಿ, ಸಮರ್ಥ ಜ್ಯೋತಿ, ಮಸ್ತಿಷ್ಕದಲ್ಲಿ ಹೊಳೆಯುವ ಜ್ಯೋತಿ ನಾನು. ಸದಾ ಸಮರ್ಥ ಸಂಕಲ್ಪನ್ನೇ ಮಾಡುವ ಶುದ್ಧ ಜ್ಯೋತಿ. ನನ್ನ ಅಂತರಂಗ ಕ್ಲೀನ್ ಆ್ಯಂಡ್ ಕ್ಲಿಯರ್, ಶುದ್ಧ ಚಿಂತನೆಯ ಧಾರೆಯನ್ನೇ ಹರಿಸುತ್ತಿರುವೆ. ಶುದ್ಧ ಸಂಕಲ್ಪಗಳನ್ನೇ ಮಾಡುವ ಸತೋಪ್ರಧಾನ ಜ್ಯೋತಿ. ಜ್ಞಾನವನ್ನೇ ಮನನ ಮಾಡುವ ಪವರ್ಫುಲ್ ಜ್ಯೋತಿ. ಪ್ರತಿ ಜ್ಞಾನ ರತ್ನವನ್ನು ಮನನ ಮಾಡುವ ಶಾಂತ ಸ್ವರೂಪ, ಆನಂದ ಸ್ವರೂಪ, ನಿರ್ವಿಘ್ನ ಜ್ಯೋತಿ. ಶ್ರೇಷ್ಠ ಸಂಕಲ್ಪಗಳ ಧಾರೆಯನ್ನೇ ಹರಿಸುವ ಮಾಯಾಜೀತ್. ನಿತ್ಯ ಕರ್ಮ ಮಾಡುತ್ತಿದ್ದರೂ ಮನನ ಮತ್ತು ಮಗ್ನಾವಸ್ಥೆಯ ಸ್ಥಿತಿ ರೂಪಿಸಿಕೊಳ್ಳುವ ಕರ್ಮಯೋಗಿ ನಾನು. ಮನನ ಶಕ್ತಿಯಿಂದ ಸಂಪೂರ್ಣ ನನ್ನನ್ನು ವ್ಯರ್ಥ ನೆಗೆಟಿವ್ ಚಿಂತನೆಯಿಂದ ದೂರ ಇಟ್ಟುಕೊಂಡಿರುವ ದೃಢ ಸಂಕಲ್ಪಧಾರಿ ನಾನು. ಇಡೀ ದಿನ ಎಲ್ಲ ಕಾರ್ಯ ಮಾಡುವಾಗ ಮನನ ಶಕ್ತಿಯನ್ನೇ ಪ್ರಯೋಗ ಮಾಡುವ ಶಕ್ತಿಶಾಲಿ ಆತ್ಮ ನಾನು. ಶಕ್ತಿಶಾಲಿ ಜ್ಯೋತಿ ನಾನು. ಶಕ್ತಿಯ ಧಾರೆ ನಾನು. ಓಂ ಶಾಂತಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.